Hello, my energetic and enthusiastic students. ಹೇಗಿದ್ದೀರಾ ಎಲ್ಲರೂ? I hope you all are doing well. Welcome to PW Kannada 9th and 10th channel. So, as you all requested, finally we are here with the chapters of SSLC and CBSE board academic year 23-24, where I am going to start the first chapter. ಯಾವುದದು chemical reactions and equations. ಇವತ್ತಿಂದ ನಿಮಗೆ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ ರಿಲೇಟೆಡ್ ಆಗಿರುವಂತಹ ಚಾಪ್ಟರ್ ಸಿಲೆಬಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. And I'm going to teach you the very first lesson in chemistry, but not directly jump into the subject. Before that, let's recall whatever the sub points or the basic points we would have covered in 9th standard. So 9th standard nalli cover ಮಾಡಿರುವಂತಹ ಎಲ್ಲ basic points related to the first chapter cover ಮಾಡಿಕೊಂಡು ಯಾವ ತರ questions ಕೇಳಬಹುದು ಅಂತ ಹೇಳೋದನ್ನ ಅರ್ಥ ಮಾಡಿಕೊಂಡು we are going to start the chapter. Okay, so ಯಾವ batch ನಮ್ದಿದು ಅಭಿಮನ್ಯು 2 ಅಂತ ಹೇಳುವಂತಹ batch is exclusively for 10th SSLC and CBSE board. So ಹಾಗಾದ್ರೆ without any delay, we are going to start the chemical reactions and equations chapter. ಏನೆಲ್ಲ ನಾನು ಇವತ್ತಿಂದು ಈ ಒಂದು 30 to 40 minutes ನಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಡ್ತೀನಿ. ನೀವು ಸೆಕೆಂಡ್ ಚಾಪ್ಟರ್ ಆಫ್ 9th ಸ್ಟ್ಯಾಂಡರ್ಡ್ ನಲ್ಲಿ ಆಲ್ರೆಡಿ ಕಲ್ತು ಮರ್ತಿರಬಹುದು. ಏನದು ಫಿಸಿಕಲ್ ಸ್ಟೇಟ್ಸ್ಗಳು ಯಾವುದು, ಫಿಸಿಕಲ್ ಸ್ಟೇಟ್ ಅನ್ನ ಹೇಗೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಚೇಂಜ್ ಮಾಡಬಹುದು. ಬಹುಶಃ ಇದು ಫಸ್ಟ್ ಚಾಪ್ಟರ್ ಇತ್ತು ನಿಮಗೆ 9th ಸ್ಟ್ಯಾಂಡರ್ಡ್ ನಲ್ಲಿ ಮ್ಯಾಟರ್ ಇನ್ ಆರ್ ಸರೌಂಡಿಂಗ್ಸ್ ಅಂತ ಹೇಳುವಂತಹ ಫಸ್ಟ್ ಕೆಮಿಸ್ಟ್ರಿ ಚಾಪ್ಟರ್ ನಲ್ಲಿ ಇದಿರಬಹುದು. ರಿಲೇಟೆಡ್ ಫ್ಯೂ ಪಾಯಿಂಟ್ಸ್ ಗಳು ಸೆಕೆಂಡ್ ಚಾಪ್ಟರ್ ನಲ್ಲೂ ಕವರ್ ಆಗಿದಿರಬಹುದು. ಸೊ ವಿ ಆರ್ ಗೋಯಿಂಗ್ ಟು ರಿಕಾಲ್ ದೆಮ್ ಬಿಕಾಸ್ ಕೆಮಿಕಲ್ ಚೇಂಜು ಫಿಸಿಕಲ್ ಚೇಂಜ್ ನ ಐಡೆಂಟಿಫೈ ಮಾಡಿ ಅಂತ ಹೇಳಿ 10th ಸ್ಟ್ಯಾಂಡರ್ಡ್ ನಲ್ಲಿ ಇಂಪಾರ್ಟೆಂಟ್ MCQs ನ ಕೇಳ್ತಾರೆ ಫಾರ್ ಬೋತ್ ದ ಬೋರ್ಡ್ಸ್. ಓಕೆ, ಅದಾದ ನಂತರ ರಿಯಲ್ ಆಗಿ ಕೆಮಿಕಲ್ ಚೇಂಜಸ್ ನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಕೆಮಿಕಲ್ ಚೇಂಜಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಕೆಮಿಕಲ್ ಚೇಂಜಸ್ಗೆ ಕೊಡುವಂತಹ ಡೇ ಟು ಡೇಸ್ ಲೈಫ್ ಎಕ್ಸಾಂಪಲ್ಸ್ ಯಾವುದೆಲ್ಲ ಇರಬಹುದು ಅಂತ ಹೇಳೋದನ್ನ ಕೂಡ ನಾವೇನ್ ಮಾಡೋಣ ತಿಳಿತಾ ಹೋಗೋಣ. ಓಕೆ ಫೈನ್, ದೆನ್ ದ ವೆರಿ ಫಸ್ಟ್ ಟಾಪಿಕ್ ಇಸ್ ಫಿಸಿಕಲ್ ಸ್ಟೇಟ್ಗಳು. ಈಗ ನಾನು ನಿಮ್ಮ ಹತ್ರ ಕೇಳ್ತೀನಿ ಎಷ್ಟು ಫಿಸಿಕಲ್ ಸ್ಟೇಟ್ ಇದೆ ಅಂತ ಹೇಳ್ಬಿಟ್ಟು. ಡು ನಾಟ್ ಸೇ ಓನ್ಲಿ 3, ವಿ ಹ್ಯಾವ್ 5 ಫಿಸಿಕಲ್ ಸ್ಟೇಟ್. ಆದ್ರೆ ನಾವು ಫೆಮಿಲಿಯರ್ ಆಗಿರುವಂತದ್ದು ಸಾಲಿಡ್, ಲಿಕ್ವಿಡ್, ಗ್ಯಾಸ್, ರೈಟ್? ದೇರ್ ಆರ್ actually 5 physical states, but we are familiar with 3 physical states, and they are solid, liquid and gas. But 4th physical state is actually called as plasma. ಆಮೇಲೆ 5th ಅನ್ನ ಬೋಸ್-ಐನ್ಸ್ಟೈನ್ ಕಂಡೆನ್ಸೇಟ್ ಅಂತ ಹೇಳ್ತೇವೆ. ಅದೊಂದು ಕೂಡ 5th physical state of matter ಅಂತ ಹೇಳ್ತೇವೆ. As you know, ಸಾಲಿಡ್ ಅಲ್ಲಿ ಆಟಮ್ಸ್ ಗಳು ತುಂಬಾ ಕ್ಲೋಸ್ಲಿ ಪ್ಯಾಕ್ಡ್ ಆಗಿರುತ್ತೆ. ಇಂಟರ್ ಪಾರ್ಟಿಕಲ್ ಸ್ಪೇಸ್ ಕಡಿಮೆ ಇರುತ್ತೆ, ಇಂಟರ್ ಪಾರ್ಟಿಕಲ್ ಫೋರ್ಸ್ ಜಾಸ್ತಿ ಇರುತ್ತೆ. ಲಿಕ್ವಿಡ್ ಅಲ್ಲಿ ಮಾಡರೇಟ್ ಆಗಿರುತ್ತೆ ಕಂಪೇರ್ಡ್ ಟು ಸಾಲಿಡ್ ಅಂಡ್ ಗ್ಯಾಸ್. ಗ್ಯಾಸ್ ನಲ್ಲಿ ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ ಇಸ್ ಟೂ ಹೈ ಅಲ್ವಾ. ಗೇಷಿಯಸ್ ಪಾರ್ಟಿಕಲ್ಸ್ ನಾನು ಈ ತರ ರೆಪ್ರೆಸೆಂಟ್ ಮಾಡ್ಬೋದು. ಇನ್ನ ಗಿವನ್ ಸ್ಪೇಸ್ ಒಳಗಡೆ ಆಟಮ್ಸ್ ಗಳ ನಡುವೆ ಜಾಸ್ತಿ ಸ್ಪೇಸ್ ಇರುತ್ತೆ. ಒಂದು ಕನ್ಫೈನ್ಡ್, ಈಗ ಒಂದು ಗಿವನ್ ಕಂಟೈನರ್ ಅಂತ ಹೇಳ್ತೀನಿ, ಯಾಕಂದ್ರೆ ಸ್ಪೇಸು ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಸೊ ಇನ್ ಅ ಗಿವನ್ ಕಂಟೈನರ್ ಬಿಟ್ವೀನ್ 2 ಪಾರ್ಟಿಕಲ್ಸ್ ಏನಾಗಿರುತ್ತೆ, ಆ ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾವು ಅದನ್ನ ಗೇಷಿಯಸ್ ಸ್ಟೇಟ್ ಅಂತ ಹೇಳಿ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ ಆ ಸ್ಟೇಟ್ ಅನ್ನ. ನೆಕ್ಸ್ಟ್ ಬರುತ್ತೆ ಪ್ಲಾಸ್ಮಾದಲ್ಲಿ ಏನು, ಪ್ಲಾಸ್ಮಾದಲ್ಲಿ ಹೈ ಎನರ್ಜಿ ಅಯಾನ್ಸ್ಗಳು, ಇಲೆಕ್ಟ್ರಾನ್ಸ್ಗಳು, ಹೈ ಎನರ್ಜಿ ಚಾರ್ಜ್ ಪಾರ್ಟಿಕಲ್ಸ್ ಗಳಿರುತ್ತೆ. ಚಾರ್ಜ್ ಪಾರ್ಟಿಕಲ್ಸ್ ಅಂತ ಹೇಳಿದ್ರೆ ಪಾಸಿಟಿವ್ ಚಾರ್ಜು, ನೆಗೆಟಿವ್ ಚಾರ್ಜ್ ನ ಇಲೆಕ್ಟ್ರಾನ್ಸ್ ಅಂತ ಹೇಳಿ ಕರಿತೀವಿ, ಪಾಸಿಟಿವ್ ಚಾರ್ಜಸ್ ನ ಪಾಸಿಟಿವ್ ಅಯಾನ್ಸ್ ಅಂತ ಹೇಳಿ ಕರಿತೀವಿ. ಇದು ಎಲ್ಲಿರುತ್ತೆ, ಸ್ಟಾರ್ಸ್ ಗಳಲ್ಲಿ, ಸ್ಟಾರ್ ಅಥವಾ ಕೆಲವೊಂದು ಫ್ಲೂರೋಸೆಂಟ್ ಲ್ಯಾಂಪ್ ಗಳಲ್ಲೂ ಕೂಡ ಈ ಪ್ಲಾಸ್ಮಾ ಸ್ಟೇಟ್ ಅನ್ನ ನೀವು ನೋಡಬಹುದು. ಟ್ಯೂಬ್ ಲೈಟ್ ಅಲ್ಲೂ ಕೂಡ ಆ ಟ್ಯೂಬ್ ಲೈಟ್ ಬರ್ನ್ ಆಗುವಂಥದ್ದು, ಗ್ಲೋ ಆಗುವಂಥದ್ದು ಇಸ್ ಬಿಕಾಸ್ ಆಫ್ ದ ಪ್ಲಾಸ್ಮಾ ಸ್ಟೇಟ್ ಅಂತ ಹೇಳಿ ಕೂಡ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಬಟ್ ಮೇಜರ್ಲಿ ಟೇಕ್ ಸ್ಟಾರ್ as an example. Inside star helium gas ಅಥವಾ hydrogen gas exist in not gaseous state but plasma state, where gaseous particles ಗಳು ಸಿಕ್ಕಾಪಟ್ಟೆ ಹೈ ಎನರ್ಜೆಟಿಕ್ ಆಗಿ ಅಯಾನ್ಸ್ ಗಳು ಮತ್ತೆ ಇಲೆಕ್ಟ್ರಾನ್ಸ್ ಗಳಾಗಿ ಡಿಫರೆಂಟ್ ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಆಟಮ್ ಇರುವಂತಹ ಹೈಡ್ರೋಜನ್ ಅಯಾನು ಪ್ಲಸ್ ಹೈಡ್ರೋಜನ್ ಆಟಮ್ ಒಳಗಡೆ ಇದ್ದ ಇಲೆಕ್ಟ್ರಾನ್ಸ್ ಗಳು ನಡುವೆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ಅಂಡ್ ದೀಸ್ ಆರ್ ವೆರಿ ಹೈಲಿ ಎನರ್ಜೆಟಿಕ್ ಪಾರ್ಟಿಕಲ್ಸ್ ಆಗಿರುತ್ತೆ, ಅಂಡ್ ಯು ಕಾಲ್ ದಟ್ ಸ್ಟೇಟ್ ಆಸ್ ಪ್ಲಾಸ್ಮಾ ಸ್ಟೇಟ್. ಆಲ್ ರೈಟ್ ಮೇಡಮ್, ಈಗ ಬೋಸ್-ಐನ್ಸ್ಟೈನ್ ಕಂಡೆನ್ಸೇಟ್ ಸ್ಟೇಟ್ ಅಂತ ಹೇಳೋದು ಎಲ್ಲಿ ಬರುತ್ತೆ, ಡೇ ಟು ಡೇ ಲೈಫಲ್ಲಿ ನಾವು ಇದನ್ನ ಎಲ್ಲಿ ನೋಡ್ತೀವಿ ಅಂತ ಕೇಳಬಹುದು. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಸ್ಟೇಟ್ ಆಫ್ ಮ್ಯಾಟರ್, ಬಿಕಾಸ್ ಇದು ಡೇ ಟು ಡೇ ಲೈಫಲ್ಲಿ ಬರಲ್ಲ. ಬಿಕಾಸ್ ಇನ್ ಡೇ ಟು ಡೇಸ್ ಲೈಫ್ ದ ಟೆಂಪರೇಚರ್ ಇಸ್ ನಾರ್ಮಲ್.
ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗುತ್ತೆ ನಿಮಗೆ ಅಬ್ಸಲ್ಯೂಟ್ ಝೀರೋ ಟೆಂಪ್ರೇಚರ್ ಅಂತ ಹೇಳಿದ್ರೆ -270 ನಲ್ಲಿ ನಿಮ್ಮನ್ನ ನೀವು ಹೇಗಿರಿಸ್ಕೊಳ್ಬೋದು ಅಂತ ಹೇಳಿ -40-45 ನಾವು ಈಗ ಸ್ಪಿಟ್ ಮಾಡುವಂತಹ ನೀರು ಹಂಗೆ ಐಸ್ ಕ್ಯೂಬ್ಸ್ ಆಗಿ ಅಲ್ಲೇ ಫಾರ್ಮ್ ಆಗುತ್ತೆ. ಬಟ್ ಜಸ್ಟ್ ಇಮ್ಯಾಜಿನ್ -270 ನೀವೇನಾದ್ರೂ ಒಂದು ಗೇಷಿಯಸ್ ಸಬ್ಸ್ಟೆನ್ಸ್ ಅನ್ನ ಕೂಲ್ ಮಾಡ್ತೀರಾ ಅಂತ ಹೇಳಿ ಅನ್ಕೊಳ್ಳಿ. ಅಂದ್ರೆ for example, in order to explain Bose-Einstein condensate state, which is not there actually in elaborated form, but you should update your knowledge. ಈ ಒಂದು ಸ್ಟೇಟ್ ನಲ್ಲಿ ನಾನು ಇವಾಗ ಹೀಲಿಯಂ ಅಟಾಮಿಕ್ ನಂಬರ್ 4 ಇರುವಂತಹ ಐಸೋಟೋಪ್ ಅಥವಾ ಹೀಲಿಯಂ-4 ಅಂತ ಹೇಳುವಂತಹ ಒಂದು ಗೇಷಿಯಸ್ ಪಾರ್ಟಿಕಲ್ಸ್ ಅನ್ನ ಕೂಲ್ ಮಾಡಿದೆ. ಎಷ್ಟು ಟೆಂಪರೇಚರ್ ಅಲ್ಲಿ? -270 ನಲ್ಲಿ ನಾನು ಕೂಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಒಂದು ಕೋಲ್ಡೆಸ್ಟ್ ಅಥವಾ ಕೂಲೆಸ್ಟ್ ಅಥವಾ ಸೂಪರ್ ಕೂಲ್ಡ್ ಸ್ಟೇಟ್ ಅಲ್ಲಿ ಯಾವ ತರ ಹೀಲಿಯಂ ಗ್ಯಾಸ್ ಬಿಹೇವ್ ಮಾಡುತ್ತಲ್ವಾ, ಆ ಹೀಲಿಯಂ ಗ್ಯಾಸ್ ಯಾವ ತರ ಬಿಹೇವ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಶೋಸ್ ಕ್ವಾಂಟಮ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಆ ಒಂದು ಸ್ಟೇಟ್ ನಲ್ಲಿ ಹೀಲಿಯಂ ಆಟಮ್ಗಳು ಪಾರ್ಟಿಕಲ್ ನೇಚರ್ ಅಲ್ಲಿ ಇರುತ್ತೆ, ವೇವ್ ನೇಚರ್ ನಲ್ಲೂ ಇರುತ್ತೆ ಅಂತ ಹೇಳ್ಕೊಂಡು ಸಿಂಗಲ್ ವೇವ್ ಫಾರ್ಮ್ ಅಲ್ಲಿ ಅದು ಕಲೆಕ್ಟಿವ್ ಬಿಹೇವಿಯರ್ ಅನ್ನ ತೋರಿಸುತ್ತೆ ಅಂತ ಹೇಳಿ. ಆಲ್ ದೀಸ್ ಯು ವಿಲ್ ಸ್ಟಡಿ ಇನ್ 11th or 12th standard. Suppose if you ask doubts related to this, they will answer at that level. ಇವಾಗ ಬೇಕಾಗಿಲ್ಲ. ಬಟ್ ರಿಮೆಂಬರ್ ಹೀಲಿಯಂ ಗೇಷಿಯಸ್ ಪಾರ್ಟಿಕಲ್ಸ್ ಗಳು ಸೂಪರ್ ಫ್ಲೂಯಿಡ್ ಆಗಿ ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ವಿತ್ ಝೀರೋ ವಿಸ್ಕಾಸಿಟಿ. ಸ್ಟಾಪ್ ಆಗದೆ ಇಲ್ಲ, ಹೋಗ್ತಾನೆ ಇರುತ್ತೆ ಅಂತ ಹೇಳ್ಕೊಂಡು. ಸೊ ಯೂಶುವಲ್ ಆಗಿ ಫ್ಲೂಯಿಡ್ಸ್ ಗಳಿಗೆ ವಿಸ್ಕಾಸಿಟಿ ಇರುತ್ತೆ, ಬಟ್ ಅಟ್ ದಿಸ್ ಸ್ಟೇಟ್ these helium atoms will behave like a super fluids ಅಂತ ಹೇಳ್ಕೊಂಡು. ಸೊ ಅವುಗಳದ್ದು ಪಿಕ್ಚರೈಸೇಷನ್ ನಾವು ನೆಕ್ಸ್ಟ್ ಬರ್ತಾ ಫ್ಯೂಚರ್ ಕ್ಲಾಸಸ್ ಅಲ್ಲಿ ತಿಳಿತಾ ಹೋಗೋಣ. ರೈಟ್ ನೌ ವಿ ಹ್ಯಾವ್ 5 states of matter: solid, liquid, gas, plasma, Bose-Einstein condensate. And definitely credit should go to our Indian scientist Satyendranath Bose ಅಂತ ಹೇಳುವಂತ ಒಂದು ಗ್ರೇಟೆಸ್ಟ್ ಸೈಂಟಿಸ್ಟ್ ಅಲಾಂಗ್ ವಿತ್ ಆಲ್ಬರ್ಟ್ ಐನ್ಸ್ಟೈನ್, ಬಿಕಾಸ್ ಇವರ ಒಂದು ಕಾಂಟ್ರಿಬ್ಯೂಷನ್ ಈ ಒಂದು ಸ್ಟೇಟ್ ಆಫ್ ಮ್ಯಾಟರ್ದು ಡಿಸ್ಕವರಿ ಅಂತ ಹೇಳ್ಬೋದು. ಸೊ ಮೂವ್ ಆನ್ ಆಗೋಣ. ಮ್ಯಾಮ್ ಇದನ್ನೆಲ್ಲ ಯಾಕೆ ಹೇಳ್ತೀರಾ? ಯಾಕೆಂದ್ರೆ ಫಸ್ಟ್ ಚಾಪ್ಟರ್ ಬಂದು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತೀರಾ. ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಕೆಮಿಕಲ್ ಚೇಂಜ್ ಅಂತ ಹೇಳೋದು ಗೊತ್ತಾಗಬೇಕು ಅಂದ್ರೆ ನಿಮಗೆ ಫಿಸಿಕಲ್ ಚೇಂಜ್ ಗೊತ್ತಾಗಬೇಕು ತಾನೆ. ಫಿಸಿಕಲ್ ಚೇಂಜ್ ಅಂತ ಹೇಳಿದ್ರೆ ಏನು? ಸಾಲಿಡ್ ಇಂದ ಲಿಕ್ವಿಡ್ ಗೆ ನೀವು ಯಾವಾಗ ಕನ್ವರ್ಟ್ ಮಾಡ್ತೀರಾ, ಯು ಕಾಲ್ ದ ಪ್ರಾಸೆಸ್ ಆಸ್ ಮೆಲ್ಟಿಂಗ್ ಅಲ್ವಾ. ಲಿಕ್ವಿಡ್ ಇಂದ ಗ್ಯಾಸಿಗೆ ಇರುವಂತಹ ಪ್ರಾಸೆಸ್ ಅನ್ನ ವೇಪರೈಸೇಷನ್ ಆರ್ ಇವಾಪರೇಷನ್ ಅಂತ ಹೇಳಿ ಕರಿತೀರಾ. ಸೊ ಸಿಮಿಲರ್ಲಿ ಗ್ಯಾಸ್ ಇಂದ ಲಿಕ್ವಿಡ್ ಅನ್ನ ತಗೊಂಡ್ ಬರ್ತಾರೆ, ಒಂದು ಗೇಷಿಯಸ್ ಲಿಕ್ವಿಡ್ ಅನ್ನ ಗೇಷಿಯಸ್ ಸಬ್ಸ್ಟೆನ್ಸ್ ಅನ್ನ ಲಿಕ್ವಿಡ್ ಆಗಿ ನೀವು ಚೇಂಜ್ ಮಾಡ್ತೀರಾ ಅಂತ ಹೇಳಿದ್ರೆ ಯು ಕಾಲ್ ದಟ್ ಪ್ರಾಸೆಸ್ ಆಸ್ ವಾಟ್? ಕಂಡೆನ್ಸೇಷನ್ ಅಂತ ಹೇಳ್ತೀವಿ. ಸ್ಪ್ರೈಟ್ ಬಾಟಲ್ಸ್ ಗಳೆಲ್ಲ ನೀವು ಜ್ಯೂಸ್ ಕುಡ್ದಾದ ನಂತರ ಆ ಎಂಟಿ ಸ್ಪೇಸ್ ಇರುತ್ತಲ್ಲ, ಅಲ್ಲಿ ಡ್ರಾಪ್ಲೆಟ್ಸ್ ಗಳು ಆ ಬಾಟಲ್ಗೆ ಅಂಟ್ಕೊಂಡಿರುತ್ತೆ ನೋಡಿ, ಇಟ್ ಇಸ್ ಬಿಕಾಸ್ ಆಫ್ ದಿ ಕಂಡೆನ್ಸೇಷನ್. ಅಲ್ಲಿ ಸ್ಯಾಚುರೇಟೆಡ್ ವೇಪರ್ಸ್ ಗಳು ಏನಾಗುತ್ತೆ, ಆ ಬಾಟಲ್ಗೆ ಸ್ಟಿಕ್ ಆನ್ ಆಗುತ್ತೆ, ವೇಪರ್ಸ್ ಗಳು ಕಂಡೆನ್ಸ್ ಆಗುತ್ತೆ ಬೈ ಕೊಲೈಡಿಂಗ್ ವಿತ್ ಒನ್ ಅನದರ್ ಆರ್ ಕೊಲೈಡಿಂಗ್ ವಿತ್ ದ ವಾಲ್ ಆಫ್ ದ ಸ್ಪ್ರೈಟ್ ಬಾಟಲ್ಸ್. ಅವುಗಳು ಮತ್ತೆ ಲಿಕ್ವಿಡ್ ಆಗಿ ಚೇಂಜ್ ಆಗುತ್ತೆ. ಅಂಡ್ ಫ್ರೀಸಿಂಗ್ ಅಲ್ಲಿ ಏನಾಗುತ್ತೆ, ಲಿಕ್ವಿಡ್ starts getting solidified into solid state. You call it as freezing. Melting the opposite. Freezing, condensation the opposite. Vaporization ivaga without getting into liquid state. Solid na enadru direct agi gaseous substance ಗೆ ತಗೊಂಡು ಹೋಗ್ತೀರಾ ಅಂತ ಹೇಳಿದ್ರೆ you call that state as sublimation. ತುಂಬಾ ಜನ ಮಕ್ಕಳಿಗೆ ಈ ಟರ್ಮಿನಾಲಜಿ ಮರ್ತೋಗಿರುತ್ತೆ. ಕೇಳ್ತಾರೆ ಮ್ಯಾಮ್ ಸಬ್ಲಿಮೇಷನ್ ಅಂತ ಹೇಳಿದ್ರೆ ಏನು? ಯಾವಾಗ? October month, half of the academic year ಮುಗಿದೋಗಿರುತ್ತೆ. and there are few students who ask ಮ್ಯಾಮ್ ಸಬ್ಲಿಮೇಷನ್ ಅಂದ್ರೆ ಏನು ಅಂತ ಹೇಳ್ಕೊಂಡು. ಸೊ ಕರ್ಪೂರ ಅಥವಾ ನ್ಯಾಫ್ಥಲಿನ್ ಬಾಲ್, ಮಾತ್ ಬಾಲ್ ನ ನೀವೇನಾದ್ರೂ ಮನೇಲಿ ಇಟ್ಕೊಂಡು ಅದ್ರದ್ದು ಸ್ಟೇಟ್ ಆಫ್ ಚೇಂಜ್ ನ ಅಬ್ಸರ್ವ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಸಾಲಿಡ್ ಇಂದ gaseous state ಡೈರೆಕ್ಟ್ ಆಗಿ ಹೊರಟೋಗುತ್ತೆ ವಿದೌಟ್ ಗೆಟಿಂಗ್ ಇನ್ ಟು ಲಿಕ್ವಿಡ್ ಸ್ಟೇಟ್, ಅಂಡ್ ಯು ಕಾಲ್ ದಟ್ ಸ್ಟೇಟ್ ಆಸ್ ಸಬ್ಲಿಮೇಷನ್. ಅದೇ ತರ ಗ್ಯಾಸ್ ಇಂದ ಮತ್ತೆ ಸಾಲಿಡ್ ಬರುವಂತಹ ಕೆಲವೊಂದು ಪ್ರಾಸೆಸ್ಗಳು ಏನಿರುತ್ತೆ ಆ ಒಂದು ಪ್ರಾಸೆಸ್ ಅನ್ನ ಡೆಪೋಸಿಷನ್ ಅಂತ ಹೇಳಿ ನಾವು ಕರಿತೀವಿ. ಸೊ ನಮಗೆ 5 ಫಿಸಿಕಲ್ ಸ್ಟೇಟ್ಸ್ ಗೊತ್ತಾಯ್ತು, ಚೇಂಜಸ್ ಗೊತ್ತಾಯ್ತು. 5 ಅಲ್ಲ, ಆಕ್ಚುಲಿ 6 ಅಂತ ಹೇಳಿ ಹೇಳ್ಬೋದು. ಯಾವುದೆಲ್ಲ ಇನ್ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಇಸ್ ಮೆಲ್ಟಿಂಗ್ ಇಸ್ ಅ ಫಿಸಿಕಲ್ ಸ್ಟೇಟ್. ಮೆಲ್ಟಿಂಗ್ ಅಲ್ಲಿ ನೀವು ಯಾವ್ದನ್ನ ಎಕ್ಸಾಂಪಲ್ ಆಗಿ ತಗೊಳ್ಬಹುದು? ಕ್ಯಾಂಡಲ್ ಬರ್ನಿಂಗ್. ಈಗ ಅವ್ರು ಕೇಳ್ತಾರೆ ಮಕ್ಳೇ, ಬರ್ನಿಂಗ್ ಆಫ್ ಕ್ಯಾಂಡಲ್ ಫಿಸಿಕಲ್ ಚೇಂಜಾ ಕೆಮಿಕಲ್ ಚೇಂಜ್ ಅಂತ ಹೇಳಿ. ಸೊ ಡು ನಾಟ್ ಗೆಟ್ ಕನ್ಫ್ಯೂಸ್, ಇಲ್ಲಿ 2 ಚೇಂಜಸ್ ಆಗ್ತಾ ಇದೆ. ಬರ್ನಿಂಗ್ ಆಫ್ ಕ್ಯಾಂಡಲ್ ನಲ್ಲಿ ಹೌದು, ದ ಸಾಲಿಡ್ ವ್ಯಾಕ್ಸ್ ಇಸ್ ಮೆಲ್ಟಿಂಗ್ ಇನ್ ಟು ಲಿಕ್ವಿಡ್. ಸಾಲಿಡ್ ವ್ಯಾಕ್ಸ್ ಇಸ್ ಮೆಲ್ಟಿಂಗ್ ಇನ್ ಟು ಲಿಕ್ವಿಡ್.
ಅಗೇನ್ ಬ್ಯಾಕ್ ಟು ಸಾಲಿಡ್ ಬಟ್ ಇನ್ ಅ ಡಿಫ್ರೆಂಟ್ ಸೈಜ್ ಅಥವಾ ಓರಿಯಂಟೇಷನ್ ಅಂತ ಹೇಳಿ ಹೇಳ್ಬೋದು. ಆ ಪ್ರಾಪರ್ ಒಂದು ಡಿಫೈನ್ಡ್ ಆ ಸ್ಟ್ರಕ್ಚರ್ ಹೊರಟೋಗ್ಬಿಡುತ್ತೆ ಅಂತ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲೊಂದು ಕೆಮಿಕಲ್ ಚೇಂಜ್ ಆಗ್ತಾ ಇದೆ. ಏನದು? ಈ ವ್ಯಾಕ್ಸ್ ಇಸ್ ಆಕ್ಚುಲಿ ಮೇಡ್ ಅಪ್ ಆಫ್ ಹೈಡ್ರೋಕಾರ್ಬನ್. ಅಂದ್ರೆ ಇಟ್ ಮೇನ್ಲಿ ಕಂಟೈನ್ಸ್ ಕಾರ್ಬನ್ ಮತ್ತೆ hydrogen. The moment you burn, it reacts with atmospheric oxygen and carbon in ಮಾಡ್ತಾನೆ ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಚೇಂಜ್ ಆಗಿ ಹೊರಟೋಗುತ್ತೆ. ಹೈಡ್ರೋಜನ್ ಏನ್ ಮಾಡುತ್ತೆ? ಅದು ಕೂಡ ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿ ವಾಟರ್ ವೇಪರ್ಸ್ ಆಗಿ ಚೇಂಜ್ ಆಗುತ್ತೆ. ಹೇಳ್ಬೇಡಿ ಮೇಣದ ಬತ್ತಿ ಹಚ್ಬಿಟ್ಟು ಇವಾಗ ವಾಟರ್ ಪ್ರೊಡ್ಯೂಸ್ ಆಗುತ್ತೆ ಮ್ಯಾಮ್ ಹೇಳಿದ್ದಾರೆ, ಇನ್ನ ವಾಟರ್ ಪ್ರೊಡ್ಯೂಸ್ ಆಗಿಲ್ವಲ್ಲ ಅಂತ ಹೇಳೋಂಥ ಥಾಟ್ ನಿಮಗೆ ಇದ್ರೆ, ಸಪೋಸ್ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಬಿಕಾಸ್ ಐ ಆಮ್ ಟೆಲಿಂಗ್ ಯು, ನೀವು ಮೇಣದ ಬತ್ತಿ ಹಚ್ಚಿದ್ರೆ ಅಲ್ಲಿ ವಾಟರ್ ಪ್ರೊಡ್ಯೂಸ್ ಆಗುತ್ತೆ ಬಟ್ ಇನ್ ವೇಪರ್ ಫಾರ್ಮ್. ಆಯ್ತಾ? ನಿಮಗೆ ಕಣ್ಣಿಗೆ ಕಾಣುವ ಹಾಗೆ ವಾಟರ್ ಪ್ರೊಡ್ಯೂಸ್ ಆಗಲ್ಲ, ಬಿಕಾಸ್ ವಾಟರ್ ಇಸ್ ನಾಟ್ ಅ ಸಪೋರ್ಟರ್ ಆಫ್ ಕಂಬಸ್ಟನ್ ಅಲ್ವಾ, ಫ್ಲೇಮ್ ಆವಾಗಲೇ ಆರೋಗ್ಬೇಕಾಗುತ್ತೆ ಆ ಥರ ಆದರೆ. ಎಸ್, ಸೊ ಮೆಲ್ಟಿಂಗ್ ಅಂತ ಹೇಳಿದ್ರೆ ಏನು? ಫಿಸಿಕಲ್ ಸ್ಟೇಟ್ ಚೇಂಜ್, ಸಾಲಿಡ್ ಇಂದ ಲಿಕ್ವಿಡ್ ಆಗುತ್ತೆ. ಸ್ಪೆಸಿಫಿಕ್ ಟೆಂಪರೇಚರ್ ಅಲ್ಲಿ ಎಲ್ಲ ಸಬ್ಸ್ಟೆನ್ಸ್ಗಳು ಮೆಲ್ಟ್ ಆಗುತ್ತೆ. ಮೆಲ್ಟಿಂಗ್ ಒಂದು ರಿವರ್ಸಿಬಲ್ ಪ್ರಾಸೆಸ್ ಆಗಿರುತ್ತೆ. ಟೆಂಪರೇಚರ್ ಎಟ್ ವಿಚ್ this reversible process occurs, you call the temperature as ಏನು? freezing point ಅಂತ ಹೇಳಿ. burning of candle is a physical change or chemical change ಅಂತ ಹೇಳಿದ್ರೆ your answer should be both. ಅರ್ಥ ಆಯ್ತಾ? ನೆಕ್ಸ್ಟ್ ಫ್ರೀಸಿಂಗ್ ಅಂತ ಹೇಳಿದ್ರೆ ಏನು? ಸಾಲಿಡಿಫಿಕೇಶನ್ ಅಂತ ಹೇಳ್ಬೋದಾ? ಫ್ರೀಸಿಂಗ್ ಅಂದ್ರೆ ಯಾವುದೇ ಲಿಕ್ವಿಡ್ ಅನ್ನ ಸಾಲಿಡ್ ಆಗಿ ಮಾಡುವಂತಹ ಪ್ರಾಸೆಸ್ಗೆ ಸಾಲಿಡಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಫ್ರೀಸಿಂಗು ಕೂಡ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಇರುತ್ತೆ. ಈಗ ಇದು ಯಾವುದಕ್ಕೆ ಇಂಪಾರ್ಟೆಂಟ್? ಕ್ರಯೋಜೆನೆಸಿಸ್ ಆಗಿರ್ಬೋದು. ಮೆಟೀರಿಯಲ್ ಸೈನ್ಸ್ ನಲ್ಲಿ ಪ್ರಿಸರ್ವ್ ಮಾಡ್ಕೊಳ್ಳಿಕ್ಕೆಲ್ಲ ಕ್ರಯೋಜೆನೆಸಿಸ್ ಅಂತ ಹೇಳಿದ್ರೆ ಸರ್ಟನ್ ಆಕ್ಟಿವಿಟೀಸ್ ವಿಚ್ ವಿ ಡೂ ಬಿಲೋ -°C ಆ ಒಂದು ಟೆಂಪರೇಚರ್ ನಲ್ಲಿ ಕೆಲವೊಂದು ಆಪರೇಷನ್ಸ್ಗಳಾಗಿರ್ಬೋದು, ಸರ್ಜಿಕಲ್ ಆಪರೇಷನ್ಸ್ ಆಗಿರ್ಬೋದು. ಸೊ ಆಲ್ ದೋಸ್ ಹ್ಯಾಸ್ ಅಪ್ಲಿಕೇಶನ್ ವಿತ್ ರೆಸ್ಪೆಕ್ಟ್ ಟು ಫ್ರೀಸಿಂಗ್. ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಫಿಸಿಕಲ್ ಸ್ಟೇಟ್ ಚೇಂಜು. ಈಸಿ ಇದೆ. ಇವಾಪರೇಷನ್ ವೇಪರೈಸೇಷನ್ಗೂ ಡಿಫ್ರೆನ್ಸ್ ಏನು? ವೇಪರೈಸೇಷನ್ ಅಂತ ಹೇಳಿದ್ರೆ ಎಂಟೈರ್ ಲಿಕ್ವಿಡ್ ಮಾಲಿಕ್ಯೂಲ್ಸ್ಗಳು ವೇಪರ್ ಆಗಿ ಕನ್ವರ್ಟ್ ಆಗುವಂಥದ್ದು. ಇವಾಪರೇಷನ್ ಅಂತ ಹೇಳಿದ್ರೆ ಏನು? ಸರ್ಫೇಸ್ ಮಾಲಿಕ್ಯೂಲ್ಸ್ಗಳು, ಸರ್ಫೇಸ್ ಅಲ್ಲಿ ಇರುವಂತಹ ಲಿಕ್ವಿಡ್ ಮಾಲಿಕ್ಯೂಲ್ಸ್ಗಳು ಗೇಷಿಯಸ್ ಸ್ಟೇಟ್ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಬಾಯ್ಲಿಂಗ್ ಆದಾಗ ಕಂಪ್ಲೀಟ್ ವೇಪರೈಸೇಷನ್ ಆಗುತ್ತೆ. ಬಿಲೋ ಬಾಯ್ಲಿಂಗ್ ಟೆಂಪರೇಚರ್ ಅಂತ ಹೇಳಿದ್ರೆ ನಾರ್ಮಲ್ ರೂಮ್ ಟೆಂಪರೇಚರ್ ನಲ್ಲೂ ಕೂಡ ಇವಾಪರೇಷನ್ ಆಗುತ್ತೆ. ಇಟ್ ಕುಡ್ ಬಿ ಇವಾಪರೇಷನ್ ಆರ್ ವೇಪರೈಸೇಷನ್. ಅಲ್ಟಿಮೇಟ್ಲಿ ಅಲ್ಲಿ ಏನಾಗುತ್ತೆ? ಸರ್ಫೇಸ್ ವಾಟರ್ molecules changes into gaseous particles. ಸರ್ಫೇಸ್ ವಾಟರ್ ಮಾಲಿಕ್ಯೂಲ್ಸ್ಗಳು ಲಿಕ್ವಿಡ್ ಇಂದ ಗೇಷಿಯಸ್ ಫಾರ್ಮಿಗೆ ಹೊರಟೋಗುತ್ತೆ. ಸೊ ಬಲ್ಕ್ ಅಲ್ಲಿ ಬಾಯ್ಲ್ ಆದಾಗ ವೇಪರೈಸೇಷನ್ ಆಗುತ್ತೆ. ಸರ್ಫೇಸ್ ಅಲ್ಲಿ ಇವಾಪರೇಷನ್ ಆದಾಗ ವಿ ಜಸ್ಟ್ ಸೇ ಇಟ್ ಆಸ್ ಇವಾಪರೇಷನ್, ಬಟ್ ಸ್ಟೇಟ್ ಚೇಂಜ್ ಆಗುತ್ತೆ. ಇದು ಫಿಸಿಕಲ್ ಸ್ಟೇಟ್ ಚೇಂಜ್ ಅಂತ ಹೇಳ್ಬೋದು ಎರಡು ಪ್ರಾಸೆಸ್ ಅನ್ನ, ಅಲ್ವಾ? ಸೊ ಐ ಇಂಡಿಕೇಟ್ ಲೈಕ್ ದಿಸ್: ಇವಾಪರೇಷನ್, ವೇಪರ್ಸ್ಗಳು ಹೊರಟೋಗುವಂಥದ್ದು, ರೈಟ್? ಸೊ ಇವಾಪರೇಷನ್ಗೆ ಒಂದು ಕೂಲಿಂಗ್ ಇಫೆಕ್ಟ್ ಇದೆ. ಇವಾಪರೇಷನ್ ಯಾವ ಪ್ರಾಸೆಸ್ ಇದು? ಎಂಡೋಥರ್ಮಿಕಾ, ಎಕ್ಸೋಥರ್ಮಿಕಾ ಅಂತ ಹೇಳಿ ಕೇಳ್ತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಎಂಡೋಥರ್ಮಿಕು, ಎಕ್ಸೋಥರ್ಮಿಕು ಯಾವುದು ಅಂತ ಹೇಳ್ಕೊಂಡು, ಮೆಲ್ಟಿಂಗ್, ಹೀಟ್ ಅನ್ನ ತಗೊಂಡು ಮೆಲ್ಟ್ ಆಗಬೇಕು. ಯಾವಾಗ ಒಂದು ಸಬ್ಸ್ಟೆನ್ಸು ಹೀಟ್ ಅನ್ನ ಔಟ್ಸೈಡ್ ಇಂದ ಅಬ್ಸಾರ್ಬ್ ಮಾಡುತ್ತೋ ಅದು ಎಂಡೋ ಅಂತ ಹೇಳಿ ಹೇಳ್ತೀವಿ. ಹೀಟ್ ಅನ್ನ ತಗೊಳ್ಳುವಂಥದ್ದು. ಎಂಡೋ ಇಸ್ ಇನ್ಸೈಡ್, ಥರ್ಮಿಕ್ ಹೀಟ್ ಇನ್ಸೈಡ್. ಸೊ ಎಂಡೋಥರ್ಮಿಕ್ ಪ್ರಾಸೆಸ್ ಇದು, ಎಂಡೋಥರ್ಮಿಕ್ ಪ್ರಾಸೆಸ್. ಆಯ್ತಾ? ಇದು ಎಂಡೋಥರ್ಮಿಕ್ ಪ್ರಾಸೆಸ್. ಈಗ ಫ್ರೀಸಿಂಗ್ ಏನು? ಫ್ರೀಸಿಂಗ್ ಆಗ್ಬೇಕಂತ ಹೇಳಿದ್ರೆ ಆ ಒಂದು ಮಾಲಿಕ್ಯೂಲ್ಸ್ಗಳು, ಈಗ ಸೇ ದಟ್ ವಾಟರ್ ಮಾಲಿಕ್ಯೂಲ್ಸ್ಗಳು ಐಸ್ ಕ್ಯೂಬ್ ಆಗ್ಬೇಕಂದ್ರೆ ಅವುಗಳು ತನ್ನಲ್ಲಿರುವಂತಹ ಹೀಟ್ ಅನ್ನ ಹೊರಗಡೆ ಕೊಡಬೇಕಾಗುತ್ತೆ. ದಟ್ ಇಟ್ ಶುಡ್ ಲೂಸ್, ವಾಟರ್ ಮಾಲಿಕ್ಯೂಲ್ ಶುಡ್ ಲೂಸ್ ಆಲ್ ಇಟ್ಸ್ ಹೀಟ್ ಎನರ್ಜಿ outside. Only then it can become a cold particle, alva. It should lose its heat energy. Losing heat energy to outside. Heat energy is going outside. Exothermic. So freezing is what process? Exothermic process ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ. ಸೊ ಯಾವುದನ್ನಾದ್ರೂ ನೀವು ಫ್ರೀಸ್ ಮಾಡ್ತಿದ್ರೆ, ಐಸ್ ಕ್ಯೂಬ್ಸ್ ಅನ್ನ ಫಾರ್ಮ್ ಮಾಡ್ತಿದ್ರ ಅಂತ ಹೇಳಿದ್ರೆ, ಇಟ್ ಇಸ್ ಅ ಫಿಸಿಕಲ್ ಚೇಂಜ್ ಅಂಡ್ ಎಕ್ಸೋಥರ್ಮಿಕ್ ಪ್ರಾಸೆಸ್. ಓಕೆ, ಎಕ್ಸೋಥರ್ಮಿಕ್ ಪ್ರಾಸೆಸ್. ಇನ್ನ ಡೀಟೇಲ್ ಆಗಿ ಬರ್ತೀನಿ ನಾನು ಎಂಡೋಥರ್ಮಿಕ್, ಎಕ್ಸೋಥರ್ಮಿಕ್ ವಿತ್ ರೆಸ್ಪೆಕ್ಟ್ ಟು ಕೆಮಿಕಲ್ ಚೇಂಜ್ ಹೇಳ್ಬೇಕಾದ್ರೆ ಡೆಫಿನಿಷನ್ಸು ಎಲ್ಲ ಕೊಡ್ತೀನಿ. ವೇಪರೈಸೇಷನ್ ಏನು? ಇವಾಪರೇಷನ್ ಅಥವಾ ವೇಪರೈಸೇಷನ್. ಎಂಡೋ ಅಂದ್ರೆ ಎಂಡೋಥರ್ಮಿಕ್. ಯಾಕೆ ಇದು ಎಂಡೋಥರ್ಮಿಕ್ ಆಗುತ್ತೆ ಮಕ್ಕಳೇ? ವೈ ಶುಡ್ ಐ ಕಾಲ್ ಇವಾಪರೇಷನ್ ಆರ್ ವೇಪರೈಸೇಷನ್ ಆಸ್ ಎಂಡೋಥರ್ಮಿಕ್? ಬಿಕಾಸ್ ಹಿಯರ್ water molecules do absorb all the heat energy and changes into gaseous particle. ಅವುಗಳಿಗೆ
ಆ ಒಂದು ಇಂಟರ್ ಪಾರ್ಟಿಕಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಹೊರಗಡೆ ಬಂದು ಗೇಷಿಯಸ್ ಪಾರ್ಟಿಕಲ್ ಆಗಿ ಚೇಂಜ್ ಆಗಬೇಕು, ದೂರ ದೂರ ಇರಬೇಕಂತ ಹೇಳಿದ್ರೆ ದೇ ಶುಡ್ ಬ್ರೇಕ್ ದಿಯರ್ force of attraction, so they definitely absorb energy and changes into vapor form. ಈಗ ವಾಟರ್ ಮಾಲಿಕ್ಯೂಲ್ಸ್ ಗಳು ತುಂಬಾ ಅಸೋಸಿಯೇಟ್ ಆಗಿರುತ್ತೆ ಸ್ವಲ್ಪ ಹತ್ರ ಅಂತ ಹೇಳಿದ್ರೆ ಆ ಅಸೋಸಿಯೇಷನ್ ಬ್ರೇಕ್ ಮಾಡಿ ಅವುಗಳು ಗೇಷಿಯಸ್ ಪಾರ್ಟಿಕಲ್ ಆಗಿ ಏನಾಗಬೇಕು, ಚೇಂಜ್ ಆಗಬೇಕು. ಸೊ ಆಬ್ವಿಯಸ್ಲಿ ದಿಸ್ ಪ್ರಾಸೆಸ್ ಇಸ್ ಎಕ್ಸೋಥರ್ಮಿಕ್. ಎಂಡೋಥರ್ಮಿಕ್ ಅಂತ ಹೇಳಿದ್ರೆ ಹೀಟ್ ಅಬ್ಸಾರ್ಪ್ಷನ್. ಸೊ ಹೀಗೆ ಬರ್ಬಿಡೋಣ. Endothermically, heat energy is absorbed from outside, it is given outside. Condensation. ಇವತ್ತಿಗೂ ಕೂಡ 10th ಸ್ಟ್ಯಾಂಡರ್ಡ್ ನಲ್ಲಿ ಓದುವಂತಹ ಕೆಮಿಕಲ್ ರಿಯಾಕ್ಷನ್ಸ್ ಚಾಪ್ಟರ್ ಇಟ್ಕೊಂಡಿರುವಂತಹ ಮಕ್ಕಳಿಗೆ ಕಂಡೆನ್ಸೇಷನ್ ಬಗ್ಗೆ ಕ್ಲಿಯರ್ ಆಗಿರುವ ಕ್ಲಾರಿಟಿ ಇಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ಬಿಕಾಸ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಸರ್ಟನ್ ಹಿಡನ್ ಆಸ್ಪೆಕ್ಟ್ ಅಬೌಟ್ ದಿಸ್ ಪ್ರಾಸೆಸ್. ಹೌದು, ಕಂಡೆನ್ಸೇಷನ್ ಅಲ್ಲಿ ಗೇಷಿಯಸ್ ಪಾರ್ಟಿಕಲ್ಸ್ ಗಳು ಲಿಕ್ವಿಡ್ ಆಗಿ ಚೇಂಜ್ ಆಗುತ್ತೆ ಬೈ ಲೂಸಿಂಗ್ ದೇರ್ ಹಿಡನ್ ಎನರ್ಜಿ. ಸೊ ಅದನ್ನು ನೀವೇನಂತ ಹೇಳ್ತೀರಾ, ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್, ಲೇಟೆಂಟ್ ಹೀಟ್ ಆಫ್ ಇವಾಪರೇಷನ್ ಅಂತ ಹೇಳ್ತೀರಾ ಅಲ್ವಾ. ಆ ಹಿಡನ್ ಎನರ್ಜಿ ಡ್ಯೂರಿಂಗ್ ದಟ್ ಇವಾಪರೇಷನ್ ಅಂದ್ರೆ ಯಾವಾಗ ಲಿಕ್ವಿಡ್ ಮಾಲಿಕ್ಯೂಲ್ಸ್ಗಳು ಗೇಷಿಯಸ್ ಮಾಲಿಕ್ಯೂಲ್ಸ್ಗಳಾಗಿ ಚೇಂಜ್ ಆಗಬೇಕು ಅವುಗಳೊಂದಿಷ್ಟು ಎನರ್ಜಿಯನ್ನ ಆಕ್ಯುಪೈ ತಗೊಂಡಿರುತ್ತೆ ಹೊರಗಡೆಯಿಂದ. ವಾಪಸ್ ರಿವರ್ಸ್ ಪ್ರಾಸೆಸ್ ಅಲ್ಲಿ ಆ ಎನರ್ಜಿಯನ್ನ ಜೊತೆಲಿ ಇಟ್ಕೊಂಡು ಅದನ್ನ ಹೊರಗಡೆ ಕೊಡಬೇಕಾಗುತ್ತೆ. ಸೊ ದ್ಯಾಟ್ ಎನರ್ಜಿ, ಆ ಲೇಟೆಂಟ್ ಹೀಟ್ ಆಫ್ ಇವಾಪರೇಷನ್ ಏನು ಹಿಡನ್ ಎನರ್ಜಿ ಇರುತ್ತೋ ಅದನ್ನ ಗೇಷಿಯಸ್ ಮಾಲಿಕ್ಯೂಲ್ಸ್ಗಳು ಹೊರಗಡೆ ಹಾಕಬೇಕಾಗುತ್ತೆ ಈ ಪ್ರಾಸೆಸ್ ನಲ್ಲಿ ಟು ಚೇಂಜ್ ಇನ್ ಟು ಲಿಕ್ವಿಡ್. ಸೊ ಕಂಡೆನ್ಸೇಷನ್ ಇಸ್ ಅ ಪ್ರಾಸೆಸ್ ವೇರ್ ಲಿಕ್ವಿಡ್ ಗೇಷಿಯಸ್ ಪಾರ್ಟಿಕಲ್ ಚೇಂಜಸ್ ಇನ್ ಟು ಲಿಕ್ವಿಡ್. ಹೇಗೆ ಕೆಲವೊಂದ್ಸಲ ಒಂದು ಬಾಟಲ್ ಇದ್ರೆ ಪರಸ್ಪರ ಗೇಷಿಯಸ್ ಮಾಲಿಕ್ಯೂಲ್ಸ್ಗಳು ಕೊಲಾಯ್ಡ್ ಆಗಿ ಲಿಕ್ವಿಡ್ ಆಗುತ್ತೆ, ಅಥವಾ ಗೇಷಿಯಸ್ ಮಾಲಿಕ್ಯೂಲ್ಸ್ಗಳು ವಿಲ್ ಹಿಟ್ ವಿತ್ ದ ವಾಲ್ ಆಫ್ ದ ಕಂಟೈನರ್ ಅಂಡ್ ದೆನ್ ಚೇಂಜಸ್ ಇನ್ ಟು ಲಿಕ್ವಿಡ್ ಆಗುತ್ತೆ ಅಲ್ವಾ. ಆಲ್ ದಿಸ್ ಪ್ರಾಸೆಸ್ ಇಸ್ ಟೆಕ್ನಿಕಲಿ ಟರ್ಮ್ಡ್ ಆಸ್ ಕಂಡೆನ್ಸೇಷನ್. ಇವಾಗ ನೋಡೋಣ, ಇಟ್ ಈಸ್ ಅ ಫಿಸಿಕಲ್ ಸ್ಟೇಟ್ ಚೇಂಜ್ ಅಂತ ಹೇಳಿ ನಾನು ಹೇಳಿದ್ದೀನಿ. ಇಟ್ ಹ್ಯಾಸ್ ವೈಟಲ್ ರೋಲ್ ಇನ್ ಅವರ್ ಅರ್ತ್ ಅಟ್ಮಾಸ್ಫಿಯರ್. ಯಾವ ತರ ಕ್ಲೌಡ್ ಫಾರ್ಮ್ ಆಗೋದು ನೋಡಿ, ವಾಟರ್ ವೇಪರ್ ಕಂಡೆನ್ಸಸ್ ಇಂಟು onto aerosols forming tiny droplet that makes up the cloud. ಕ್ಲೌಡ್ ಅಲ್ಲಿ ಏನಿರುತ್ತೆ, ಗಾಳಿ ನೀರಿನ ಹವೆಯನ್ನ ತಗೊಂಡು ಹೋಗ್ತಾ ಇರುತ್ತೆ. ಸೊ ಇಟ್ ಇಸ್ ಲಿಟ್ರಲಿ ಲೈಕ್ ಏರ್ ಅಂತ ಹೇಳುವಂತಹ ಒಂದು ಡಿಸ್ಪರ್ಷನ್ ಮೀಡಿಯಂನಲ್ಲಿ ವಾಟರ್ ಅಂತ ಹೇಳುವಂತಹ ಡಿಸ್ಪರ್ಷನ್ ಪಾರ್ಟಿಕಲ್ಸ್ ಗಳಿರುವಂತಹದ್ದು ಒಂದು ಕೊಲೈಡಲ್ ಸಬ್ಸ್ಟೆನ್ಸ್ ಆಗಿರುತ್ತೆ ಈ ಕ್ಲೌಡ್ ಅಂತ ಹೇಳುವಂಥದ್ದು. ಸೊ ಬೇಸಿಕಲಿ ಕ್ಲೌಡ್ ಇಸ್ ನಥಿಂಗ್ ಬಟ್ ವಾಟರ್ ಪಾರ್ಟಿಕಲ್ ಗೆಟಿಂಗ್ ಕಂಡೆನ್ಸ್ಡ್ ಇನ್ ಗೇಷಿಯಸ್ ಮೀಡಿಯಂ ಅಂತ ಹೇಳ್ಬೋದು ಅಲ್ವಾ. ಅಂಡ್ ವಾಟ್ ಟೈಪ್ ಆಫ್ ಪ್ರಾಸೆಸ್ ಇಸ್ ದಿಸ್? ಇಟ್ ಇಸ್ ಎಂಡೋ ಆರ್ ಎಕ್ಸೋ. ಕಂಡೆನ್ಸೇಷನ್ ಅಂತ ಹೇಳುವಂಥದ್ದು ಎಂಡೋಥರ್ಮಿಕಾ ಎಕ್ಸೋಥರ್ಮಿಕಾ. ಕಂಡೆನ್ಸೇಷನ್ ಆಗಬೇಕಾದ್ರೆ gaseous particles ಇರುವಂತಹ excess amount of energy it should given out to form liquid particles. So obviously energy outside, exothermic process. Which process is this? Exothermic process. So important, ನೆನ್ಪಿಟ್ಕೊಳ್ಳಿ. Then comes sublimation. Sublimation is a physical state change where solid substances changes directly into gaseous substances without getting into liquid interface. ಸೊ ಎಕ್ಸಾಂಪಲ್ಸ್ ಕೊಡಿ ಮೇಡಮ್ ಅಂತ ಹೇಳಿದ್ರೆ ನೀವು ನಾನು ಕೊಡ್ಬೋದು ಇಲ್ಲಿ. ನ್ಯಾಫ್ಥಲಿನ್ ಬಾಲ್ಸ್ ಆಗಿರಬಹುದು, ಕ್ಯಾಂಫೂರ್ ಆಗಿರ್ಬೋದು, ಮಾತ್ ಬಾಲ್ಸ್ ಆಗಿರಬಹುದು, ಗೆಟಿಂಗ್ ಇನ್ ಟು ಗೇಷಿಯಸ್ ಸ್ಟೇಟ್ ವಿದೌಟ್ ಇವನ್ ಗಿವಿಂಗ್ ದ ಸಿಗ್ನಿಫಿಕೆನ್ಸ್ ಆಫ್ ಎನಿ ಲಿಕ್ವಿಡ್ ಒಂದು ಫಿಸಿಕಲ್ ಮೀಡಿಯಂ. Then comes dry ice. Dry ice ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್, ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್. ಈ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ sublimes at a temperature below minus 78.5 degrees Celsius. So below 78, minus 78 ಮಕ್ಕಳೇ ಇದು. ಸೊ
+78 ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಬೋದಾ, ನಿಯರ್ಲಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. -78 ನಲ್ಲಿ ಈ ಒಂದು ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಪಾರ್ಟಿಕಲ್ಸ್ಗಳು ಸಾಲಿಡ್ ಸ್ಟೇಟ್ ಇಂದ ಗೇಷಿಯಸ್ ಸ್ಟೇಟಿಗೆ ಹೊರಟೋಗ್ಬಿಡುತ್ತೆ. ಸೊ ಸ್ಟೋರೇಜ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಆಯ್ತಲ್ವಾ ಇಲ್ಲಿ. ಸೊ ಇಂಥ ಪ್ರಾಸೆಸ್ ಅನ್ನ ಯು ಕಾಲ್ ಎಸ್ ಸಬ್ಲಿಮೇಷನ್. ಸಬ್ಲಿಮೇಷನ್ ಅಂತ ಹೇಳುವಂಥದ್ದು ಯಾವ ಚೇಂಜ್ ಇವಾಗ ಎಕ್ಸೋಥರ್ಮಿಕಾ ಎಂಡೋಥರ್ಮಿಕಾ? ಸಬ್ಲಿಮೇಷನ್ is actually endothermic. It is endothermic process. ಇಲ್ಲಿ ನೋಡ್ತಿದ್ದೀರಾ, ಕ್ಯಾಂಫರ್ ಬರ್ನ್ ಆಗಬೇಕಾದ್ರೆ ದಟ್ ಸಾಲಿಡ್ ಸ್ಟಾರ್ಟ್ಸ್ ಡೆಪಾಸಿಟಿಂಗ್ ಆನ್ ದ ವಾಲ್ ಆಫ್ ದ ಕೋನಿಕಲ್ ಫ್ಲಾಸ್ಕ್. ಇದನ್ನ ನೀವು ಆಲ್ರೆಡಿ ಓದಿರಬಹುದು ಅಲ್ವಾ. ನೆಕ್ಸ್ಟ್ ಏನು? ಡೆಪಾಸಿಷನ್. ಡೆಪಾಸಿಷನ್ ಇಸ್ ಆಲ್ಸೋ ಫಿಸಿಕಲ್ ಸ್ಟೇಟ್ ಚೇಂಜ್ where gaseous particles changes into solid state without getting into water again. Illi ee ಒಂದು process is exothermic. This process is actually called as exothermic process because it has to give its heat outside, only then it can condense into solid particles ಅಂತ ಹೇಳಿ. ಎಲ್ಲಿ ಎಕ್ಸಾಂಪಲ್ ನಾವು ತಗೊಳ್ಬಹುದು ಇದ್ರದ್ದು ಅಂತ ಹೇಳಿದ್ರೆ, sublimation is a reversible process. If gas is cooled, it can transition directly back into solid bypassing the liquid state. It is an exothermic process ಅಂತ ಹೇಳಿ ಹೇಳ್ಬೋದು. ಅಂಡ್ ಈ ಒಂದು ಡೆಪಾಸಿಷನ್ ಅಂತ ಹೇಳುವಂತಹ ಒಂದು ಫಿಸಿಕಲ್ ಸ್ಟೇಟ್ ಚೇಂಜ್ ಹ್ಯಾಸ್ ಲಾಟ್ಸ್ ಆಫ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಇನ್ ಕೆಮಿಕಲ್, ಅದು ಫಾರ್ಮಸ್ಯೂಟಿಕಲ್ಸ್ ಆಗಿರಬಹುದು ಅಥವಾ ಕಾಸ್ಮೆಟಿಕ್ ಫಾರ್ಮ್ಸ್ ಅಲ್ಲಿ ಆಗಿರಬಹುದು. ಇಟ್ ಹ್ಯಾಸ್ ಲಾಟ್ ಆಫ್ ಕೆಮಿಕಲ್ ಅಪ್ಲಿಕೇಶನ್ಸ್ ಅಂತ ಹೇಳಿ, ಓಕೆ, ಇಂಡಸ್ಟ್ರಿಯಲ್ ಕೆಮಿಕಲ್ ಅಪ್ಲಿಕೇಶನ್ಸ್ ಅಂತ ಹೇಳಿ. ನೌ ಕಮ್ಸ್ ಟು ಅ ಪ್ರಾಸೆಸ್ ಕಾಲ್ಡ್ ಅಸ್ ಕೆಮಿಕಲ್ ಚೇಂಜ್ ಅಂಡ್ ಐ ಹ್ಯಾವ್ ಕೆಪ್ಟ್ ಅ ಫೋಟೋ ಹಿಯರ್. ಐ ಹೋಪ್ ದಿಸ್ ಫೋಟೋ ಇಸ್ ಕ್ಲಿಯರ್. ಇದು ನಾನು ನನ್ನ ಮನೆಯಲ್ಲಿ ಈ ಫರ್ಮೆಂಟೇಷನ್ ಪ್ರಾಸೆಸ್ ಮಾಡಿರುವಂತಹ ಒಂದು ಫೋಟೋ. ಒಂದಿನ ಏನಾಯಿತು, ನಾನು ಈ ಅಕ್ಕಿ ನೆನೆ ಹಾಕ್ಬಿಟ್ಟು ಉದ್ದಿಂದು ಬೇಳೆ ಕೂಡ ಅದಕ್ಕೆ ಹಾಕಿ ಗ್ರೈಂಡರ್ನಲ್ಲಿ ಮಿಕ್ಸ್ ಮಾಡಿ ಇಟ್ಟಿದೆ. ಟೆಂಪ್ರೇಚರ್ ಹೊರಗಡೆ ಸ್ವಲ್ಪ ಜಾಸ್ತಿ ಇತ್ತು, ಉಬ್ಬೇಕಲ್ವಾ. ಅದನ್ನ ನೆಕ್ಸ್ಟ್ ಡೇಗೆ ದೋಸೆ ಅಥವಾ ಇಡ್ಲಿ ಆಗ್ಬೇಕಂತ ಹೇಳಿದ್ರೆ ಈ ಒಂದು ಬ್ಯಾಟರ್ ಏನಿದೆ ಅದನ್ನ ಉಬ್ಬೇಕು. ವಿ ಕಾಲ್ ಇಟ್ ಆಸ್ ಫರ್ಮೆಂಟಿಂಗ್, ರೈಟ್? ಆ ಫರ್ಮೆಂಟೇಷನ್ ಪ್ರಾಸೆಸ್ ಅನ್ನಲ್ಲಿ ಏನಾಯ್ತು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ರಿಲೀಸ್ ಆಗುತ್ತೆ, ಮತ್ತೆ ಈ ಒಂದು ಸ್ಟಾರ್ಚ್ ಅಲ್ಲಿ ಇರುವಂತಹ ಶುಗರ್ ಪಾರ್ಟಿಕಲ್ಸ್ಗಳು ಆಲ್ಕೋಹಾಲ್ಸ್ ಅಂದ್ರೆ ಶುಗರ್ ಚೇಂಜಸ್ ಇಂಟು ಆಲ್ಕೋಹಾಲ್ along with the release of carbon dioxide. ಆ ಕಾರ್ಬನ್ ಡೈಆಕ್ಸೈಡ್ ರಿಲೀಸಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಯು ಕ್ಯಾನ್ ಸಿ ಅ ಲಾಟ್ ಆಫ್ ಪೋರ್ಸ್ ಹಿಯರ್. ಆಮೇಲೆ ಇದು ಯಾಕೆ ಇಷ್ಟು ಬೇಗ ಉಬ್ಬಂತು, ವಿಚ್ ಗೇವ್ ದ ಪ್ರೆಷರ್ ಫಾರ್ ದಿಸ್ ಬ್ಯಾಟರ್ ಟು come up or take the entire volume and spill out of the container. It is the gas which is released out of it. So carbon dioxide gas, it's a chemical change ಅಂತ ಹೇಳ್ತೀನಿ because certain reaction has happened over there. ಮೊದಲಿಟ್ಟಿದ ತರ ಅಲ್ಲ ಇವಾಗ ಇದಕ್ಕೆ. the taste has changed. ಮೇಡಮ್ ನಾವು ದೋಸೆ ಅಷ್ಟೇ ತಿಂತೀವಿ, ದೋಸೆ ಹಿಟ್ಟನ್ನ ತಿನ್ನಲ್ಲ ಅಂತ ಹೇಳ್ಬೋದು. yes, obviously we have to taste a bit to check whether salt is there or to check whether ಫರ್ಮೆಂಟೇಷನ್ ಪ್ರಾಸೆಸ್ ಕ್ಲಿಯರ್ ಆಗಿದೆಯಾ ಅಂತ ಹೇಳೋದನ್ನ ಚೆಕ್ ಮಾಡ್ಲಿಕ್ಕೋಸ್ಕರ ವಿ ಹ್ಯಾವ್ ಟು ಡೂ ದಿಸ್ ಅಲ್ವಾ. ಬಟ್ ಎನಿವೇಸ್, ಕೆಮಿಕಲ್ ಚೇಂಜ್ ಅಂತ ಹೇಳಿದ್ರೆ ಏನು? ಬೈ ಲುಕಿಂಗ್ ಅಟ್ ದಿಸ್ ಪಿಕ್ಚರ್ ನಿಮಗೆ ಇವಾಗ ಆಲ್ಮೋಸ್ಟ್ ಒಂದು ಐಡಿಯಾ ಬಂದಿರುತ್ತೆ. ಇಟ್ ಇಸ್ ಅ ಪ್ರಾಸೆಸ್ ವೇರ್ ಒಂದು ಇನಿಷಿಯಲ್ ಸಬ್ಸ್ಟೆನ್ಸ್ ಅಂಡರ್ಗೋ certain changes to form a new substance with new property. ಇಲ್ಲಿವರೆಗೂ ಫಿಸಿಕಲ್ ಸ್ಟೇಟ್ ಚೇಂಜ್ ಅಷ್ಟೇ ನಾವು ಫೋಕಸ್ ಮಾಡಿದ್ವಿ. ಅಲ್ಲಿ ಯಾವುದೇ ತರದ ಪ್ರಾಪರ್ಟಿಗಳು ಚೇಂಜ್ ಆಗಿರ್ಲಿಲ್ಲ. ಒಂದು ಸಬ್ಸ್ಟೆನ್ಸ್ ಗ್ಯಾಸು ಲಿಕ್ವಿಡು ಸಾಲಿಡ್ ಆಗ್ತಾ ಹೋಗ್ತವೆ ಹೊರತು ಅವುಗಳದ್ದು ಕಾಂಪೋಸಿಷನ್ ಎಂದಿಗೂ ಚೇಂಜ್ ಆಗಿರ್ಲಿಲ್ಲ. ಬಟ್ ಇನ್ ಕೆಮಿಕಲ್ ಚೇಂಜ್, ರಿಮೆಂಬರ್, ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗುತ್ತೆ. ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗಲೇಬೇಕು. ಓಕೆ, ಫಿಸಿಕಲ್ ಸ್ಟೇಟ್ ಚೇಂಜ್ ನಲ್ಲಿ ಬರೀ ದಟ್ ಮಾಲಿಕ್ಯೂಲ್ಸ್ಗಳದ್ದು ಫಿಸಿಕಲ್ ಸ್ಟೇಟ್ ಅಷ್ಟೇ ಚೇಂಜ್ ಆಗುತ್ತೆ, ಅವುಗಳ ಫಾರ್ಮುಲಾ ಚೇಂಜ್ ಆಗಲ್ಲ, ಕಾಂಪೋಸಿಷನ್ ಚೇಂಜ್ ಆಗಲ್ಲ, ಕಾನ್ಸಂಟ್ರೇಷನ್ ಚೇಂಜ್ ಆಗಲ್ಲ. ಬಟ್ ಇನ್ ಕೆಮಿಕಲ್ ಚೇಂಜ್ ನಲ್ಲಿ ಫಿಸಿಕಲ್ ಸ್ಟೇಟ್ ಚೇಂಜ್ ಆದ್ರೂ ಆಗ್ಬೋದು, ಇಲ್ಲ ಅಂದ್ರೆ ಇಲ್ಲ. ಬಟ್ ವೆರಿ ಇಂಪಾರ್ಟೆಂಟ್, ಕೆಮಿಕಲ್ ಫಾರ್ಮುಲಾ ಇರುತ್ತಲ್ವಾ, ಅದು ಎಂಟೈರ್ ಆಗಿ ಚೇಂಜ್ ಆಗುತ್ತೆ. ಹೇಗೆ ಚೇಂಜ್ ಆಗುತ್ತೆ? In a chemical change, bonds between atoms within the reacting substance, ಯಾವ್ದ್ರ ಒಳಗಡೆ ರಿಯಾಕ್ಷನ್ಸ್ ಆಗ್ತಿದೆಯೋ ಆ ರಿಯಾಕ್ಟಿಂಗ್ ಸಬ್ಸ್ಟೆನ್ಸ್ ಒಳಗಡೆ ಇರುವಂತಹ ಆಟಮ್ಸ್ ನಡುವೆ ಇರುವಂತಹ ಬಾಂಡ್ಗಳು
ಕಂಪ್ಲೀಟ್ ಆಗಿ ರಿಅರೇಂಜ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ರಿಅರೇಂಜ್ ಆಗಿ ಒಂದು ಹೊಸ ಸಬ್ಸ್ಟೆನ್ಸ್ ವಿತ್ ನ್ಯೂ ಪ್ರಾಪರ್ಟೀಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಅಂಡ್ ಯು ಕಾಲ್ ದಿಸ್ ಪ್ರಾಸೆಸ್ ಆಸ್ ವಾಟ್? ಕೆಮಿಕಲ್ ಚೇಂಜ್. ಇದನ್ನ ನೀವು ಕೆಮಿಕಲ್ ಚೇಂಜ್ ಅಂತ ಹೇಳಿ ಹೇಳ್ತೀರಾ. ಕ್ಲಿಯರ್? ಕೆಮಿಕಲ್ ಚೇಂಜ್ ಅಂತ ಹೇಳಿದ್ರೆ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿ ಕೂಡ ಹೇಳ್ಬೋದು ಇದನ್ನ. ಆ ಒಂದು ಪ್ರಾಸೆಸ್ ನಲ್ಲಿ ಏನಾಗುತ್ತೆ, ಒಂದು ಸಬ್ಸ್ಟೆನ್ಸ್, ಇಟ್ ಇಸ್ ಅ ಪ್ರಾಸೆಸ್ ಇನ್ ವಿಚ್ ಒನ್ ಆರ್ ಜಾಸ್ತಿ ಸಬ್ಸ್ಟೆನ್ಸ್ಗಳು ಅಂಡರ್ಗೋ certain change, resulting in the formation of new substance with the new properties or different chemical composition. So with different chemical composition and property, new property ಅಂತನೂ ಬರಿಬಹುದು, different property ಅಂತನೂ ಏನಾದ್ರೂ ಬರಿಬಹುದು. ಒಂದು ಸಬ್ಸ್ಟೆನ್ಸ್ ಇನ್ನೊಂದು ಸಬ್ಸ್ಟೆನ್ಸ್ ಆಗಿ ಚೇಂಜ್ ಆಗುತ್ತೆ, ಕಾಂಪೋಸಿಷನ್ ಚೇಂಜ್ ಆಗುತ್ತೆ. ಆ ಫಾರ್ಮ್ ಆಗಿರುವ ಸಬ್ಸ್ಟೆನ್ಸ್ ಇದು ಪ್ರಾಪರ್ಟಿ ಮೊದಲಿದ್ದ ಸಬ್ಸ್ಟೆನ್ಸ್ ಇದು ಪ್ರಾಪರ್ಟಿಗಿಂತ ಎಂಟೈರ್ಲಿ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. Okay, so this is about chemical change. I hope this is clear for everybody. Characteristics of chemical changes ಯಾವ ತರ ಇರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಒಂದು ಕೆಮಿಕಲ್ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಆಕ್ಚುಲಿ ಸಿ ದೀಸ್ ಕೈಂಡ್ ಆಫ್ ಫೀಚರ್ಸ್. ಇದನ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಸ್ ದರ್ ಇಸ್ ಅ ಕೆಮಿಕಲ್ ಚೇಂಜ್ ಹ್ಯಾಪನಿಂಗ್ ಅಂತ ಹೇಳ್ಬೋದು. ಒನ್ ಪಾಯಿಂಟ್ ಇಸ್ ಎವಲ್ಯೂಷನ್ ಆಫ್ ಗ್ಯಾಸ್. ಎವಲ್ಯೂಷನ್ ಆಫ್ ಗ್ಯಾಸ್ಗೆ ನಾನು ನನ್ನ ಮನೇಲಿ ಆಗಿರುವಂತಹ ಈ ಒಂದು ಕೆಮಿಕಲ್ ರಿಯಾಕ್ಷನ್ ಹೇಳ್ತೀನಿ. ಬಿಕಾಸ್ ಇಲ್ಲಿ ಸ್ಟಾರ್ಚ್ ಏನಾಯ್ತು, ಫ್ಯೂ ಅಮೌಂಟ್ ಆಫ್ ಸ್ಟಾರ್ಚ್ ಒಳಗಡೆ ಏನಿರುತ್ತೆ ಮಕ್ಕಳೇ, ಗ್ಲೂಕೋಸ್ ಇರುತ್ತೆ. ಗ್ಲೂಕೋಸ್ ಫಾರ್ಮುಲಾ ಏನು, C6H12O6. ಇದು ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಆಗಿ ಚೇಂಜ್ ಆಗುತ್ತೆ, ಸ್ವಲ್ಪ ಲೈಟ್ ಆಗಿ ಆಲ್ಕೋಹಾಲ್ ಆಗಿ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಹುಳಿ ಬರುತ್ತೆ. ಅಯ್ಯೋ ಮೇಡಮ್, ನಾವು ಆಲ್ಕೋಹಾಲ್ ದೋಸೆನ ತಿನ್ನೋದು, ಆಲ್ಕೋಹಾಲ್ ಇಡ್ಲಿನ ತಿನ್ನೋದು ಅಂತ ಹೇಳಿ ಕೇಳೋದು ಒಂದು ಪಾಯಿಂಟ್ಲೆಸ್ ಇದು. ಬಿಕಾಸ್ the concentration is very, very less, but the amount of carbon dioxide gas which is releasing is quite huge. Okay na? So this is one example. Evolution of gas ಆಗುತ್ತೆ ಅಂತ ಹೇಳೋದಕ್ಕೆ. Formation of precipitate. ಕೆಲವೊಂದು ರಿಯಾಕ್ಷನ್ಸ್ ಗಳಲ್ಲಿ ಈ ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗುವಂಥದ್ದು ಜಾಸ್ತಿ. ಎಕ್ಸಾಂಪಲ್ ಹೇಳ್ತೀನಿ ನಾನು. ಈಗ ಅದನ್ನ ಪ್ರೆಸಿಪಿಟೇಟ್ ಅಂತ ಹೇಳಲಿಕ್ಕೂ ಆಗಲ್ಲ, ಲಂಪ್ ಫಾರ್ಮೇಷನ್ ಅಂತ ಹೇಳ್ಬೋದು. ನೀವು ಕರ್ಡನ್ನ ಫಾರ್ಮ್ ಮಾಡ್ತಿದ್ದೀರಾ ಬೈ ಟೇಕಿಂಗ್ ಮಿಲ್ಕ್ ಅಂತ ಹೇಳಿ ಅನ್ಕೊಳ್ಳಿ. ಮಿಲ್ಕ್ ವಾಸ್ ಅ ಲಿಕ್ವಿಡ್ ಸಬ್ಸ್ಟೆನ್ಸ್, ಅಲ್ಲಿ ಯಾವುದೇ ತರದ ಸಾಲಿಡ್ಸ್ ಇರಲಿಲ್ಲ ಅಲ್ವಾ. ಬಟ್ ದ ಮೊಮೆಂಟ್ ಯು ಟ್ರಾನ್ಸ್ಫಾರ್ಮ್ ಮಿಲ್ಕ್ ಇನ್ ಟು ಕರ್ಡ್, ಅಲ್ಲಿ ಏನಾಯ್ತು, ಥಿಕ್ ಲಂಪಿ ಸಬ್ಸ್ಟೆನ್ಸ್ ಫಾರ್ಮ್ ಆಯಿತು. ಅದೊಂದು ಬೇಸಿಕ್ ಎಕ್ಸಾಂಪಲ್. ಇದೇ ತರ ರಿಯಲ್ ವರ್ಲ್ಡ್ ಅಲ್ಲಿ ಕೆಮಿಸ್ಟ್ರಿ ಲ್ಯಾಬೊರೇಟರಿಯಲ್ಲಿ ಲಿಟ್ರಲಿ ಸಾಲಿಡ್ಗಳು ಫಾರ್ಮ್ ಆಗುತ್ತೆ. ಅದನ್ನ ನೀವು ಇನ್ಸಾಲ್ಯುಬಲ್ ಸಾಲಿಡ್ಗಳು, ಇನ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ವಾಟ್? ಪ್ರೆಸಿಪಿಟೇಟ್. ಅದನ್ನ ಪ್ರೆಸಿಪಿಟೇಟ್ ಅಂತ ಹೇಳಿ ನಾವು ಕರಿತೇವೆ. ಓಕೆ, ನೆಕ್ಸ್ಟು ಕಲರ್ ಚೇಂಜ್ ಆಗುತ್ತೆ. ಈ ಕಲರ್ ಚೇಂಜ್ ಆಗೋದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ಸ್ ನಾನು ಹೇಳ್ತೀನಿ ಮಕ್ಕಳೇ. ರೀಸೆಂಟಾಗಿ ನಾನು ರಾ ಮ್ಯಾಂಗೋವನ್ನು ಮನೇಲಿ ಪರ್ಚೇಸ್ ಮಾಡಿದ್ದೆ. ಈ ರಾ ಮ್ಯಾಂಗೋವನ್ನು ನಾನು ಹಲವಾರು ಕಾರಣಕ್ಕೋಸ್ಕರ ಯೂಸ್ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಲೋಲಿ ಏನಾಯಿತು, ಆ ಮ್ಯಾಂಗೋ ತನ್ನಿಂದ ತಾನೇ ಕಲರ್ ಚೇಂಜ್ ಆಯಿತು. ಕಲರ್ ಚೇಂಜ್ ಆದಾಗ ನನಗೆ ಗೊತ್ತಾಯಿತು ಅದು ರಾ ಅಲ್ಲ, ಅದು ರೈಪನ್ ಆಗಿದೆ, ಹಣ್ಣಾಗಿದೆ, ಇನ್ನು ತಿನ್ಬೋದು ಅದನ್ನು ಅಂತ ಹೇಳಿ. ಸೊ ಏನಾಯ್ತು, ಅಲ್ಲಿ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಆರ್ ಸರ್ಟನ್ ಕೆಮಿಕಲ್ ಚೇಂಜಸ್ ಆಗಿ ಆ ರಾ ಆಗಿರುವಂತಹ ಫ್ರೂಟು ಹಣ್ಣಾಯ್ತು. ದಟ್ ಈಸ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್. ಬಿಕಾಸ್ ನೀವು ಕೂಡ ಹಲವಾರು ಸಲ ನಿಮ್ಮ ಮನೇಲೂ ಕೂಡ ಈ ಕೆಮಿಕಲ್ ಚೇಂಜಸ್ನ ನೋಡಿರ್ತಾರೆ ವಿತ್ ರೆಸ್ಪೆಕ್ಟ್ ಟು ಕಲರ್ ಅಲ್ವಾ. ಆಮೇಲೆ ನಿಮ್ಮ ಕೈಯಲ್ಲಿ ಸನ್ ಟ್ಯಾನ್ ಆಗೋದು, ಟ್ಯಾನಿಂಗ್ ಆದಾಗ ಸ್ಕಿನ್ ಪ್ರೋಟೀನ್ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತಲ್ಲ, UV ರೇಡಿಯೇಷನು, ಅಲ್ಲೂ ಕೂಡ ಕಲರ್ ಚೇಂಜ್ ಆಗುತ್ತೆ. ಯಾಕೆ? ಈಸ್ ದ್ಯಾಟ್ ಅ ಕೆಮಿಕಲ್ ರಿಯಾಕ್ಷನ್? ಆಫ್ ಕೋರ್ಸ್ ಹೌದು. ನೆಕ್ಸ್ಟ್ ಬಂದು ಚೇಂಜ್ ಇನ್ ಟೆಂಪ್ರೇಚರ್. ಚೇಂಜ್ ಇನ್ ಟೆಂಪ್ರೇಚರ್ ಅಂತ ಹೇಳಿದಾಗ ಇದರಲ್ಲಿ ಎರಡು ತರ ಬರುತ್ತೆ, ಎಕ್ಸೋ ಬರುತ್ತೆ, ಎಂಡೋ ಬರುತ್ತೆ. ನೋಡಿ ಮಕ್ಕಳೇ, ಚೇಂಜ್ ಇನ್ ಟೆಂಪ್ರೇಚರು ಫಿಸಿಕಲ್ ಸ್ಟೇಟ್ಗೂ ರೆಸ್ಪಾನ್ಸಿಬಲ್ ಆಗಿರುತ್ತೆ, ಫಿಸಿಕಲ್ ಸ್ಟೇಟ್ ಚೇಂಜ್ಗೂ ರೆಸ್ಪಾನ್ಸಿಬಲ್ ಆಗಿರುತ್ತೆ, ಕೆಮಿಕಲ್ ಚೇಂಜ್ಗೂ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಹಾಗಾಗಿ ದಿಸ್ ಇಸ್ ನಾಟ್ ದ ಸೋಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕೆಮಿಕಲ್ ಚೇಂಜ್ ಅಲ್ಲ. ಕೆಮಿಕಲ್ ಚೇಂಜ್ ನಲ್ಲಿ ಇದು ಒಂದು ರೀಸನ್ ಆಗಿರುತ್ತೆ ಅಷ್ಟೇ. ಟೆಂಪರೇಚರ್ ಚೇಂಜ್ ಆದಾಗ ಆಬ್ವಿಯಸ್ಲಿ ಏನಾಗುತ್ತೆ ಮಕ್ಕಳೇ, ಈ ಕೆಲವೊಂದು ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು ತನ್ನ ಸತ್ವವನ್ನು ಕಳ್ಕೊಂಡು ಬೇರೆ ಯಾವುದೋ ಒಂದು ಇನ್ನಿತರ ಯಾವುದೋ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಆಗಿ ಫಾರ್ಮ್ ಆಗುತ್ತೆ. ಓಕೆ, ಸೊ ಚೇಂಜ್ ಇನ್ ಟೆಂಪರೇಚರ್ ಇಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್ ಅಂತ ಹೇಳ್ಬೋದು. ಎಮಿಷನ್ ಆಫ್ ಲೈಟ್, ಇದಕ್ಕೆ ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಗೊತ್ತಾ? LPG. ನಿಮ್ಮ ಮನೇಲಿ ನೀವು ಬೆಳಿಗ್ಗೆ ಎದ್ಕೊಂಡು LPG ಬರ್ನ್ ಮಾಡ್ತಿದ್ದೀರಾ ಅಂತ ಹೇಳಿ ಅನ್ಕೊಳ್ಳಿ.
ಲೈಟ್ ಬ್ಲೂ ಕಲರ್ ಆಗಿ ಹುರಿಯುತ್ತಲ್ವಾ, ಏನದು? ಇಟ್ ಇಸ್ ಅ ಬೈ ಪ್ರಾಡಕ್ಟ್ ಅಲ್ವಾ, ಲೈಟು, ಹೀಟು, ಅದರ ಜೊತೆಗೆ LPG ಅಲ್ಲಿ ಬರುವಂತಹ ಪ್ರೈಮ್ ಕಾಂಪೊನೆಂಟ್ ಪ್ರೋಪೇನ್, ಐಸೋಬ್ಯೂಟೇನ್ಗಳು ಏನಾಗಿ ಕನ್ವರ್ಟ್ ಆಗುತ್ತೆ? ಅಲ್ಲೂ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಇದರ ಜೊತೆಗೆ ಎಮಿಷನ್ ಆಫ್ ಲೈಟ್ ಎನರ್ಜಿ ಏನ್ ಬರುತ್ತೆ ಅದನ್ನೇ ನಾವು ಮನೇಲಿ ಬೆಳಿಗ್ಗೆಯಿಂದ ಸಂಜೆ ಹೊತ್ತು ಗ್ಯಾಸ್ ಸ್ಟವ್ ಅಲ್ಲಿ ನೋಡ್ತಾ ಇರುವಂತಹದ್ದು. ಸೊ ಎಮಿಷನ್ ಆಫ್ ಲೈಟ್ ಇಸ್ ಆಲ್ಸೋ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕೆಮಿಕಲ್ ಚೇಂಜ್ ಅಂತ ಹೇಳ್ಬೋದು. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ಏನು? ಆ ಒಂದು ಸಿಚುವೇಶನ್ ಅಲ್ಲಿ ಅದು ಯಾವುದೆಲ್ಲ ಫೀಚರ್ಸ್ ಇಂದ ಅಸೋಸಿಯೇಟೆಡ್ ಆಗಿರುತ್ತೆ, ಅವುಗಳ ಲಕ್ಷಣಗಳು ಅಂತ ಹೇಳ್ತೀವಿ ನಾವು ಅಲ್ವಾ. ನೆಕ್ಸ್ಟ್, ಕೆಮಿಕಲ್ ಚೇಂಜ್ಗೆ ಎಕ್ಸಾಂಪಲ್ಸ್ಗಳನ್ನ ಕೊಡಿ ಮೇಡಮ್. ಬರೀ ಕ್ಯಾರೆಕ್ಟರಿಸ್ಟಿಕ್ ಹೇಳ್ತಾ ಕುತ್ಕೊಂಡಿದ್ದೀರಾ ನೀವು, ನಾವು ಹೆಂಗೆ ವಿಜುವಲೈಸ್ ಮಾಡೋದು? ಇನ್ನ ಸ್ವಲ್ಪ ಜಾಸ್ತಿ ಎಕ್ಸಾಂಪಲ್ಸ್ ಕೊಡಿ ಅಂತ ಕೇಳಿದ್ರೆ ಯಾವ್ದೆಲ್ಲ ಕೊಡ್ಬೋದು ಇಲ್ಲಿ? ಫರ್ಮೆಂಟೇಶನ್ ಆಫ್ ದೋಸಾ ಬ್ಯಾಟರ್ ವಿತ್ ಡಯಾಗ್ರಾಮ್ ನಾನು ಹೇಳ್ಕೊಟ್ಟೆ. ಡೈಜೆಷನ್ ಆಫ್ ಫುಡ್ ಇದಾಗಿರ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅವಸ್ಥೆ ಒಂದ್ಸಲ ನೆನ್ಸ್ಕೊಳ್ಳಿ ಮಕ್ಳೇ. ಇನ್ನೇನು ಎಕ್ಸಾಮಿನೇಷನ್ ಹಾಲಿಗೆ ಹೊರಡ್ತಾ ಇದ್ದೀರಾ, ಫುಡ್ ತಿಂದಿರೋದು ಡೈಜೆಸ್ಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಸ್ಟಾರ್ಟ್ ಆಗುತ್ತೆ? ಡಿಸೆಂಟ್ರಿ ಅಲ್ವಾ. ಸೊ ಡೈಜೆಷನ್ ಆಫ್ ಫುಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅ ಹೆಲ್ದಿ ಡೇ ಟು ಡೇ ಲೈಫ್ ಆಕ್ಟಿವಿಟೀಸ್. ನಾವು ತಿಂದಿರುವಂತಹ ಅನೇಕ ಕಾಂಪ್ಲೆಕ್ಸ್ ಫುಡ್ಗಳು ನಮ್ಮ ಸ್ಟಮಕ್ನಲ್ಲಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಜ್ಯೂಸ್ ಜೊತೆ ಮಿಕ್ಸ್ ಆಗಿ, ಆ HCl ಆಸಿಡ್ ಜೊತೆ ಮಿಕ್ಸ್ ಆಗಿ ಡೈಜೆಸ್ಟ್ ಆಗಿ, ಅದು ಸಿಂಪ್ಲಿಫೈಡ್ ಆಗಿ ಮತ್ತೆ ಡೈಜೆಸ್ಟ್ ಆಗಿ ಇತರೆ ಸೆಲ್ಸ್ಗಳಿಗೆ ಎನರ್ಜಿ ಮೋಡ್ನಲ್ಲಿ ಟ್ರಾನ್ಸ್ಫಾರ್ಮ್ ಆಗುತ್ತಲ್ಲ, ಎಂಥ ಒಂದು ಅದ್ಭುತವಾದ ಕೆಮಿಕಲ್ ರಿಯಾಕ್ಷನ್. ಎವ್ರಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಆಗ್ತಾನೆ ಇರುತ್ತೆ ಇದು. ಅದು ಇಂಟೆನ್ಸ್ ಯಾವಾಗ? ನೀವು ಫುಡ್ ತಗೊಳ್ಬೇಕಾದ್ರೆ ಅಲ್ವಾ. ಸೊ ಇಟ್ ಇಸ್ ಅ ಗುಡ್ ಕೆಮಿಕಲ್ ರಿಯಾಕ್ಷನ್ ಬಿಕಾಸ್ ಹುಟ್ಟದಾಗ್ಲಿಂದನೂ ಈ ಮೂಮೆಂಟ್ವರೆಗೂ ನಮ್ಮೆಲ್ಲರ ಬಾಡಿಯಲ್ಲೂ ಕೂಡ ನಾವು ಇದನ್ನ ನೋಡ್ತಾ ಇದ್ದೀವಿ, ರೈಟ್. ನೆಕ್ಸ್ಟ್ ಬಂದು ಫೋಟೋಸಿಂಥಸಿಸ್. ದಿಸ್ ಇಸ್ ಆಲ್ಸೋ ಒನ್ ಅಮೇಝಿಂಗ್ ಬ್ಯೂಟಿಫುಲ್ ಕೆಮಿಕಲ್ ರಿಯಾಕ್ಷನ್. ನಾವು ಸುತ್ತ ನೋಡ್ತೀವಿ ಮಕ್ಕಳೇ, ಮರ ಗಿಡಗಳೇ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಬಿಕೋ ಅನ್ನುತ್ತೆ ಲೈಫು ಅಲ್ವಾ. ಸುತ್ತ ಗಿಡಗಳಿದೆ, ಮರಗಳಿದೆ, ಹಸಿರಿದೆ ಅಂತ ಹೇಳಬೇಕಾದ್ರೆ ಅವುಗಳು ನಮಗೆ ಕೊಡುವಂತಹ ಒಂದು ಖುಷಿ ಇದೆಯಲ್ಲ, ಅದು ವರ್ಣಿಸ್ಲಿಕ್ಕೆ ಆಗಲ್ಲ. ಆ ಗಿಡ ಮರಗಳಲ್ಲಿ ಪ್ರತಿ ಕ್ಷಣ ನಡೀತಾ ಇರುವಂತಹ ಒಂದು ಕೆಮಿಕಲ್ ರಿಯಾಕ್ಷನ್ ಏನಿದು? ಫೋಟೋಸಿಂಥಸಿಸ್. ಅವುಗಳ ಕಿಚನ್ ಒಳಗಡೆ ಅವುಗಳು ತಮಗೆ ಬೇಕಾಗಿರುವ ಫುಡ್ ಅನ್ನ ಸಿಂಥಸೈಸ್ ಮಾಡ್ಕೋತಾ ಇದೆ ಬೈ ಯೂಸಿಂಗ್ ಔಟ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆ್ಯಂಡ್ ಸನ್ಲೈಟ್. ಅವುಗಳು ತಮಗೆ ಬೇಕಾಗಿರುವಂತಹ ಗ್ಲೂಕೋಸ್ ಅನ್ನ ತಾವೇ ಫಾರ್ಮ್ ಮಾಡ್ಕೊಳ್ಳುತ್ತೆ ಅಲ್ವಾ. ಬ್ಯೂಟಿಫುಲ್ ಕೆಮಿಕಲ್ ರಿಯಾಕ್ಷನ್ ಇದು. ಇಲ್ಲಿ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡು ಮತ್ತೆ ವಾಟರು ಮತ್ತೆ ಸನ್ಲೈಟ್ ಎಲ್ಲ ಸೇರ್ಬಿಟ್ಟು ನಿಮ್ಗೆ ಏನ್ ಸಿಗುತ್ತೆ? C6H12O6 ಗ್ಲೂಕೋಸ್ ಸಿಗುತ್ತೆ. ಅದರ ಜೊತೆಗೆ ಇಂಪಾರ್ಟೆಂಟ್ ಏನು? ಆಕ್ಸಿಜನ್, ನಾವು ಉಸಿರಾಡುವಂತಹ ಗಾಳಿ ಅವುಗಳು ನಮಗೆ ಕೊಡ್ತಾ ಇದೆ. ನಾವು ಎಷ್ಟು ಪರಾವಲಂಬಿಗಳು ಅವುಗಳ ಮೇಲೆ, ರೈಟ್. That's a beautiful chemical reaction you can notice on. ಗ್ರೀನ್ ಡೆಪಾಸಿಷನ್ ಆನ್ ಕಾಪರ್ ಆರ್ ರಸ್ಟಿಂಗ್ ಆಫ್ ಐರನ್. ನಿಮ್ಮಲ್ಲಿ ಕಾಪರ್ದು ಸ್ವಲ್ಪ ಪೂಜಾ ಐಟಮ್ಸ್ಗಳಿದೆ ಅಥವಾ ಯಾವುದಾದ್ರೂ ಆಂಟಿಕ್ ಪೀಸ್ ಇದೆ ಅಂತ ಅನ್ಕೊಳ್ಳಿ ಮಕ್ಕಳೇ. ಆ ಕಾಪರ್ ಹತ್ರ ಸ್ವಲ್ಪ ನೀರನ್ನ ಏನಾದರೂ ಮಿಕ್ಸ್ ಮಾಡ್ಕೊಂಡು ಅಥವಾ ಕಾಪರಲ್ಲಿ ಸ್ವಲ್ಪ ತೇವಾಂಶ ಬರ್ತಾ ಇದೆ, ಮಾಯಿಶ್ಚರ್ ಇದೆ ಅಂತ ಹೇಳಿದ್ರೆ ಆ ಕಾಪರ್ ಮೇಲ್ಗಡೆ ಒಂದು ಗ್ರೀನ್ ಲೇಯರ್ ಡೆಪಾಸಿಟ್ ಆಗುತ್ತೆ. ದಟ್ ಇಸ್ ನಥಿಂಗ್ ಬಟ್ ಕೊರೋಷನ್ ಅಂತ ಕರಿತೀವಿ. ಅಲ್ಲಿ ಕಾಪರು ರಿಯಾಕ್ಟ್ ಆಗುತ್ತೆ ಯಾವುದ್ರ ಜೊತೆಗೆ? ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ, ವಾಟರ್ ಜೊತೆಗೆ, ಆಕ್ಸಿಜನ್ ಜೊತೆಗೆ. ಈ ಮೂರು ಇಂಗ್ರೀಡಿಯೆಂಟ್ಸ್ ಜೊತೆಗೆ ಆ ಕಾಪರ್ ಮೆಟಲ್ಸ್ ಗಳೇನಾಗ್ತಾ ಇದೆ? ರಿಯಾಕ್ಟ್ ಆಗ್ತಾ ಇದೆ. ರಿಯಾಕ್ಟ್ ಆಗಿ ಏನ್ ಫಾರ್ಮ್ ಮಾಡುತ್ತೆ ಅಲ್ಲಿ? ವೆನ್ ಕಾಪರ್ ರಿಯಾಕ್ಟ್ಸ್ ವಿತ್ ವಾಟರ್, ಕಾರ್ಬನ್ ಡೈಆಕ್ಸೈಡ್, oxygen, it is forming green color deposit of copper basic carbonate. Basic ಅಂತ ಹೇಳಿದ್ರು OH ಬರುತ್ತೆ, ಕಾಪರ್ ಕಾರ್ಬೋನೇಟ್ CuCO3 ಫಾರ್ಮ್ ಮಾಡುತ್ತೆ. ನೀವು ಕೇಳ್ಬೋದು, ಮ್ಯಾಮ್ ನೀವು ರಿಯಾಕ್ಷನ್ ಹೇಳ್ಕೊಡಿಲ್ಲ, ಅಷ್ಟು ಬೇಗ ರಿಯಾಕ್ಷನ್ಸ್ ಬರೆದ್ರಿ ಅಂತ ಹೇಳಿ. ಡೋಂಟ್ ವರಿ, ನಾನು ಇಲ್ಲಿ ಸುಮ್ಮನೆ ಬರ್ದೆ ಅಷ್ಟೇ. ರಿಯಾಕ್ಷನ್ಸ್ನ ನಾವಿನ್ನ ಸ್ಟಾರ್ಟ್ ಮಾಡಿಲ್ಲ. ರಿಯಾಕ್ಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಬಟ್ ದಿಸ್ ಇಸ್ ಅ ಕೆಮಿಕಲ್ ರಿಯಾಕ್ಷನ್. ರಸ್ಟಿಂಗ್ ಅಂತೂ ನೀವು ನೋಡೇ ಇರ್ತೀರಾ, ತುಂಬಾ ಕಾಮನ್ ಆಗಿರುವಂತಹ ಕೆಮಿಕಲ್ ರಿಯಾಕ್ಷನ್ ಇದು. ರೈಪನಿಂಗ್ ಆಫ್ ಫ್ರೂಟ್, ಇವಾಗಷ್ಟೇ ಹೇಳಿದೆ ನಾನು. ರೈಪನಿಂಗ್ ಆಫ್ ಫ್ರೂಟ್ ಅಲ್ಲಿ ಏನಾಗುತ್ತೆ ಆಕ್ಚುಲಿ ಹೇಳಿ ನಂಗೆ? ಸೊ ರೈಪನಿಂಗ್ ಆಫ್ ಫ್ರೂಟ್ ಅಲ್ಲಿ ರಾ ಫ್ರೂಟ್ಗೂ ರೈಪನ್ ಫ್ರೂಟ್ಗೂ ನೀವು ತಿನ್ಬೇಕಾದ್ರೆ ಏನ್ ವ್ಯತ್ಯಾಸ ಬರುತ್ತೆ ಮಕ್ಕಳೇ? ರಾ ಫ್ರೂಟ್ ಅಲ್ಲಿ ಇರುವಂತಹ ಗ್ಲೂಕೋಸ್ ಇದೆಯಲ್ವಾ, ಸ್ಟಾರ್ಚ್ ಅಂತ ಹೇಳ್ಕೊಳ್ಳಿ, ಗ್ಲೂಕೋಸ್ ಬೇಡ, ಅಲ್ಲಿ ಸ್ಟಾರ್ಚ್
ಪಾಲಿಮರ್ ಮಾಲಿಕ್ಯೂಲ್ಸ್ಗಳು ಶುಗರ್ ಆಗಿ ಚೇಂಜ್ ಆಗುತ್ತೆ. ಹಣ್ಣಾಗಿರುವಂತಹ ಫ್ರೂಟ್ ಯಾಕೆ ಸ್ವೀಟ್ ಆಗಿರುತ್ತೆ? ಬಿಕಾಸ್ ಆ ಫ್ರೂಟ್ ಒಳಗಡೆ ಇರುವಂತಹ ಸ್ಟಾರ್ಚ್ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗಿ ಅದು ಸ್ಟಾರ್ಚ್ ಅಂತ ಹೇಳಿದ್ರೆ ಉದ್ದಕ್ಕಿರುವಂತಹ ಗ್ಲೂಕೋಸ್, ಇದೊಂದು ಮಾಲೆ, ಆ ಒಂದು ಚೈನ್, ಆ ಒಂದು ಸರಮಾಲೆಯನ್ನ ಬ್ರೇಕ್ ಮಾಡಿ ಸಣ್ಣ ಸಣ್ಣ ಗ್ಲುಕೋಸ್ ಮಾಲಿಕ್ಯೂಲ್ಸ್ಗಳು, ಫ್ರಕ್ಟೋಸ್ ಮಾಲಿಕ್ಯೂಲ್ಸ್ಗಳು, ಸುಕ್ರೋಸ್ ಮಾಲಿಕ್ಯೂಲ್ಸ್ ಅಂದ್ರೆ ಶುಗರ್ ಮಾಲಿಕ್ಯೂಲ್ಸ್ಗಳಾಗಿ ಅದೇನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಆ ಒಂದು ಪ್ರಾಸೆಸ್ ನ ನೀವು ರೈಪನಿಂಗ್ ಆಫ್ ಫ್ರೂಟ್ ಅಂತ ಹೇಳಿ ಕರೀತೀರಾ. ಇಟ್ ಇಸ್ ಅ ಕೆಮಿಕಲ್ ಪ್ರಾಸೆಸ್ ವೇರ್ ಸ್ಟಾರ್ಚ್ ಚೇಂಜಸ್ ಇಂಟು ಸಿಂಪಲ್ ಶುಗರ್ ಮಾಲಿಕ್ಯೂಲ್ಸ್ ಅಸೋಸಿಯೇಟೆಡ್ ವಿತ್ ಸರ್ಟನ್ ಕೆಮಿಕಲ್ ಕಲರ್ ಚೇಂಜ್. ಫಾರ್ಮೇಶನ್ ಆಫ್ ಆಸಿಡ್ ರೈನ್, ಇವಾಗ ಸಿಕ್ಕಾಪಟ್ಟೆ ಪೊಲ್ಯೂಷನ್ಸ್ಗಳು ನಡೀತಿರುವಂತಹ ಒಂದು ಸಮಯ ಕೂಡ. ಲಾಟ್ ಆಫ್ ಆಟೋಮೋಟಿವ್ ವೆಹಿಕಲ್ಸ್ ಇದೆ, ಆಟೋಮೊಬೈಲ್ ವೆಹಿಕಲ್ಸ್ ಇದೆ. ಈ ಆಟೋಮೊಬೈಲ್ ವೆಹಿಕಲ್ಸ್ಗಳು, ಫ್ಯಾಕ್ಟ್ರೀಸು, ಇಂಡಸ್ಟ್ರೀಸ್, ಇವುಗಳಿಂದ ಬರುವ ಹೊಗೆ ಎಲ್ಲ ಅಟ್ಮಾಸ್ಫಿಯರಿಕ್ ಕ್ಲೌಡ್ ಅಲ್ಲಿ ಜಾಯಿನ್ ಆಗುತ್ತೆ. ಹೈಲಿ ಪೊಲ್ಯೂಟೆಂಟ್ ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ಗಳು ಮಳೆ ನೀರು ವಾಟರ್ ಜೊತೆ ರಿಯಾಕ್ಟ್ ಆಗಿ ಸಲ್ಫ್ಯೂರಿಕ್ ಆಸಿಡ್ ಆಗಿ ಫಾರ್ಮ್ ಆಗುತ್ತೆ. ಮಳೆ ಬರಬೇಕಾದ್ರೆ ಅದರಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಇರುತ್ತೆ, ಮಳೆಯಲ್ಲಿ ಸ್ವಲ್ಪ ನೈಟ್ರಿಕ್ ಆಸಿಡ್ ಇರುತ್ತೆ. ಸೊ ಮಳೆ ಹನಿಗಳು ಪ್ಯೂರ್ ಆಗಿ ಬೇಸಿಕ್ ನ್ಯೂಟ್ರಲ್ ವಾಟರ್ ಆಗಿರೋದಿಲ್ಲ, ಬದಲಾಗಿ ಅದರಲ್ಲಿ ಆಸಿಡಿಕ್ ಕ್ಯಾರೆಕ್ಟರ್ಸ್ಗಳಿರುತ್ತೆ. ಸೊ ಯು ಕ್ಯಾನ್ ಸೇ ದಟ್ ಆಸಿಡ್ ರೈನ್ ಫಾರ್ಮೇಶನ್ ಕೂಡ ನಾವು ಏನಿವತ್ತು ನೋಡ್ತಿದ್ದೀವಿ, ಹೈ ಅಮೌಂಟ್ ಇನ್ ಡೆಲ್ಲಿ ಅಂಡ್ ಅದರ್ ಮೆಟ್ರೋಪಾಲಿಟನ್ ಸಿಟೀಸ್, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ಸ್ ವಿಚ್ ಅಫೆಕ್ಟ್ಸ್ ಅ ಲಾಟ್ ಆಫ್ ಲೈಫ್ ಆಕ್ಚುಲಿ. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಫೇಡಿಂಗ್ ಆಫ್ ಹೇರ್ ಕಲರ್, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಕೆಮಿಕಲ್ ರಿಯಾಕ್ಷನ್ಸ್. ನೀವು ನೋಡಿರ್ಬೋದು ನಿಮ್ಮ ಫ್ರೆಂಡ್ಸ್ ಆರ್ ನಿಮಗೆ ಸುತ್ತ ಇರುವಂತಹ ಕೆಲವೊಂದು ಗೊತ್ತಿರುವಂತಹ ಜನಗಳು ಹೇರ್ ಕಲರ್ ಹಾಕೋತಾರೆ. ಆಸ್ ಅ ಟ್ರೆಂಡ್ ಆಗಿರ್ಬೋದು, ಫ್ಯಾಷನ್ ಆಗಿರ್ಬೋದು, ಅವರ ಒಂದು ಪರ್ಸನಲ್ ಚಾಯ್ಸ್ ಮೇಲೆ ಹಾಕೊಂಡಿರ್ತಾರೆ. ಬಟ್ ಆ ಕಲರ್ ಯಾಕೆ ಫೇಡ್ ಆಗುತ್ತೆ, ಯಾಕೆ ಅದೇ ತರ ಇರಲ್ಲ? ಬಿಕಾಸ್ ಆ ಕಲರ್ ಜೊತೆಗೆ ನಮ್ಮ ಅಟ್ಮಾಸ್ಫಿಯರ್ ಇರುವಂತಹ ಆಕ್ಸಿಜನ್ ರಿಯಾಕ್ಟ್ ಆಗಿ ಆ ಆಕ್ಸಿಜನ್ ಏನ್ ಮಾಡುತ್ತೆ, ಕಲರ್ ಅನ್ನ ಫೇಡ್ ಮಾಡ್ತಾ ಹೋಗುತ್ತೆ. ಸೊ ದೇರ್ ಇಸ್ ಸಮ್ ಕೆಮಿಕಲ್ ರಿಯಾಕ್ಷನ್ಸ್ ಹ್ಯಾಪನಿಂಗ್ ಅಲ್ವಾ. ಸೊ ಆಲ್ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. NCERT ಅಲ್ಲಿ ದ ವೆರಿ ಫಸ್ಟ್ 6 ಲೈನ್ಸ್ ಕೊಟ್ಟಿದ್ದಾರೆ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ದೆನ್ ಕಮ್ಸ್ ಇಂಪಾರ್ಟೆಂಟ್ ಆಗಿ ಏನು, ಧನ್ಯವಾದಗಳು. ಈಗ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸುವಂತಹ ಸಮಯ. Now I am going to start the actual NCERT paragraph by paragraph sentence and contents in the next video. So stay tuned for the next video where you're going to write your notes. ಈ ಒಂದು ವಿಡಿಯೋದಲ್ಲಿ ನೀವು ಯಾವ ನೋಟ್ಸ್ ತಗೊಳ್ಬೇಕು, the examples of chemical change, characteristics of chemical change, sublimation ಅಂತ ಹೇಳಿದ್ರೆ ಏನು, ಎಕ್ಸೋನಾ ಎಂಡೋನಾ, ಈ ಪಾಯಿಂಟ್ಸ್ಗಳನ್ನ ಅಷ್ಟು ಕೂಡ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ.